नमः। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः। तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतिचितीर्षतां तमोऽन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरिः ओम्। स्वस्त्यस्तु सताम्। ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಕೊನೆಯ ಭಾಗಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ. ಇದು ಶುಕಾಚಾರ್ಯರು ಉಪದೇಶ ಮಾಡಿದ ಭಾಗವತದ ಕೊನೆ ಅಧ್ಯಾಯ. ವೈಯಾಸಕಿ ಅಂತ ಹೇಳ್ತಾರೆ. ವೈಯಾಸಕ್ಯಾಂ ಅಂತ ಪ್ರತಿ ಆರಂಭದಿಂದ ಭಾಗವತ ಹೇಳಬೇಕಾದ್ರೆ ವೈಯಾಸಕ್ಯಾಂ ಅಂತಾರೆ. ಇನ್ನು ವೈಯಾಸಕ್ಯಾಂ ಅಂತ ಹೇಳೋದಿಲ್ಲ. ಶುಕಾಚಾರ್ಯ ಎದ್ದು ಹೋದ ಮೇಲೆ ಸೂತ ಪುರಾಣಿಕರು ಹೇಳಿದ ಉಳಿದ 7 ಅಧ್ಯಾಯಗಳು ಅದನ್ನ ಸೌತೆ ಅಂತ ಕರೀತಾರೆ. ವೈಯಾಸಕ್ಯಾಂ ಅಂತ ಕರೆಯೋದ್ರ ಬದಲು ಸೌತೆ ಇದು ಶ್ರೀಮದ್ ಭಾಗವತೆ ಅಷ್ಟಾದಶ ಸಹಸ್ರ್ಯಾಂ ಸಂಹಿತಾಯಾಂ ಸೌತೆ ಅಷ್ಟಮೋಧ್ಯಾಯ ಅಂತ ಸೂತ ಪುರಾಣಿಕರು ಹೇಳಿದ ಕಥೆ ಅಂತ ಸೌತೆ ಅಂತ ಅರ್ಥ ಮಾಡ್ತಾರೆ. ಆದ್ದರಿಂದ ಕಲಿಯುಗದಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ಒಂದು ನಿರೂಪಣೆ ಮಾಡ್ತಾ ಇದ್ದಾರೆ. ಜನಗಳೆಲ್ಲರೂ ಕೂಡ ಛಾಗಪ್ರಾಯೇಶು ಗೋಷು. ಛಾಗ ಅಂತಂದ್ರೆ ಈ ಮೇಕೆ ಕುರಿ ಹಸುಗಳು ಅಷ್ಟೇ ಎತ್ತರ ಆಗುತ್ತೆ. ಛಾಗಪ್ರಾಯೇಶು ಗವಿಷು. ಕಲಿಯುಗದಲ್ಲಿ ಮುಂದೆ ಹೋಗ್ತಾ 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 ಸಾವಿರಾರು ವರ್ಷಗಳಿದ್ದ ಆಯುರ್ಮಾನ ಮನುಷ್ಯನಿಗೆ ಕಲಿಯುಗದಲ್ಲಿ ಆರಂಭದ ಎಲ್ಲ ಕಡೆಗಳಲ್ಲಿ 100 ವರ್ಷ 120 ವರ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸುಮಾರು 30-40 ವರ್ಷಗಳ ಹಿಂದೆ 80, 90, 95, 100, 110 ಹೀಗಿದ್ದು ಜಾಸ್ತಿ ನೋಡ್ತಾ ಇದ್ವಿ. ಕಲಿಯುಗದಲ್ಲಿ ಇನ್ನು ಮುಂದೆ ಹೋಗ್ತಾ 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 ಪರಮಾಯು ಎಷ್ಟೋ 20-30 ವರ್ಷ ಬದುಕಿದ್ರೆ ತುಂಬಾ ದೊಡ್ಡ ಆಯುಷ್ಯ.
ನನ್ನ ಸ್ನೇಹಿತ ಗಂಡ ಹೆಂಡತಿ ಇಬ್ರು ಕೂಡ ಉಡುಪಿಯಲ್ಲಿ ಪ್ರತಿನಿತ್ಯ ಸಾಯಂಕಾಲ ಪಾಠ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲಿರೋ ಮಠಗಳಿಗೆ ನಮಸ್ಕಾರ ಮಾಡಿ ಕೃಷ್ಣ ಚಂದ್ರೇಶ್ವರ ಅನಂತೇಶ್ವರ ನಮಸ್ಕಾರ ಮಾಡಿ ಎಲ್ಲ ಮಾಡೋ ಸಂಪ್ರದಾಯ. ನಿನ್ನೆ ರಾತ್ರಿ ಪ್ರವಚನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಫೋನ್ ಮಾಡಿದೆ, ನಂಗೆ ರೂಮ್ ಬುಕ್ ಮಾಡಪ್ಪ, ನಮ್ಮವ್ರು ಬರ್ತಾರೆ 2. ಸರಿ, ರಾಯರ ಮಠಕ್ಕೆ ಹೋಗಿ ಮಾಡ್ತೀನಿ ಹಿಂಗೋ. ರಾಯರ ಮಠದಲ್ಲಿ ತೀರ್ಥ ತಗೊಂಡು ಮಲಗಿದ್ದಾನೆ, ಹೇಳ ತೀರ್ಥ ತಗೊಂಡು ನಮಸ್ಕಾರ ಮಾಡಿದ್ದು ಅಷ್ಟೇ, ರಾಯರಿಗೆ ಹೇಳಲೇ ಇಲ್ಲ. ಅಂದ್ರೆ ಭಾಗವತ ಹೇಳಿದ್ದು ಅದೆಷ್ಟು ಸತ್ಯ ಅಂತಂದ್ರೆ, ಹಣ್ಣಾಗೋದಕ್ಕಿಂತ ಮೊದಲೇ ಕಾಯಿಗಳು ಬಿದ್ದೋಗುತ್ತೆ. ಉಪಯೋಗಕ್ಕೆ ಇರಲ್ಲ. 35-40 ವರ್ಷಕ್ಕೆಲ್ಲ ಜನಗಳು ಇವಾಗಲೇ ಹೋಗೋದು ಕಾಣ್ತಾ ಇದೆ ಅಂತಂದ್ಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ ಕಲಿಯುಗದಲ್ಲಿ ಎಲ್ಲಿ ತನಕ ಹೋಗುತ್ತೆ ಆಯಸ್ಸು ಅಂದ್ರೆ, ನನಗೆ ನಿನ್ನೆ ರಾತ್ರಿಯಿಂದ ಇವತ್ತೆಲ್ಲ ಮನುಷ್ಯನಾಗೆ ಇಲ್ಲ. ಈಗ್ಲೂ ಅಷ್ಟೇ, ಇಲ್ಲಿ ಹೇಳ್ಬೇಕು ನನ್ಗೆ, ನನ್ ತಲೆ ಏನ್ ಪ್ರೇರಣೆ ಆಗುತ್ತೋ ಹೇಳ್ತಾ ಇದ್ದೀನಿ ಅಷ್ಟೇ. ಹೋಗಕ್ಕಾಗಲ್ಲ, ನೋಡ್ಲಿಕ್ಕೆ ಆಗ್ತಿಲ್ಲ. ಆ ಮನಸ್ಸಲ್ಲಿ ನಮ್ ಗುರುಗಳ ಶ್ರಾದ್ದ, ಭಾಗವತ ಸಮರ್ಪಣೆ ಮಾಡೋಣ, ಸಂತೋಷ ಆಯ್ತು. ಈ 12ನೇ ಸ್ಕಂದ ಭಾಗವತ ಹೇಳಿದ್ದು ಆ ಜೀವಕ್ಕೆ ತಲುಪಲಿ ಗುರುಗಳಿಗೆ ಶ್ರಾದ್ದದ ದಿನ ನಾನು ಕೊಡೋ ಗುರು ಕಾಣಿಕೆ ಅಂತ ಅನ್ಕೊಂಡಿದ್ರೆ ಸ್ನೇಹಿತನೇ ಹೊರಟೋದ. ಅದ್ರಿಂದ 20 ಮ್ಯಾಕ್ಸಿಮಮ್ ಅಂದ್ರೆ ಕಲಿಯುಗದಲ್ಲಿ 30 ವರ್ಷ ಆಯ್ತು. ಇನ್ನು ಕೆಳಗೆ ಬರ್ತಾ 20ಕ್ಕೆ ಹೊರಟೋಗ್ತಾರಂತೆ. ಕುರಿಗಳಂತೆ ಮೇಕೆಗಳಂತೆ ಹಸುಗಳಾಗ್ಬಿಡುತ್ತೆ. ಮರಗಿಡಗಳೆಲ್ಲವೂ ಕೂಡ 10-12 ಇಂಚು. ದೊಡ್ಡ ಮರ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ ದೊಡ್ಡ ಮರ ಅಂತಂದ್ರೆ 1 ಅಡಿ. ಆಕಾಶಕ್ಕೆ ಮುಗಿಲೆತ್ತರಕ್ಕೆ ಬೆಳೆದ ಮರ ಅಂದ್ರೆ ಅದು 1 ಅಡಿ ಮರ. ಒಂದು ಸಾಮಾನ್ಯವಾದ ಮಾತು, ತುಂಬೆ ಗಿಡಕ್ಕೆ ಏಣಿ ಹಾಕೊಂಡು ಕಿತ್ತುತ್ತಾರೆ ಹೂಗಳನ್ನ ಜನಗಳು. ಇದ್ರಲ್ಲಿ ಬಂದಿದ್ದೆ, ಅಂಗುಷ್ಠ ಪ್ರಾಯ ಇಷ್ಟುದ್ದ ಹಾಕ್ಬಿಡ್ತಾರೆ ಜನಗಳೆಲ್ಲ. ಇಷ್ಟುದ್ದ ಜನಗಳಾದ್ರು ಅಂತಂದ್ರೆ ಏನು ಕಥೆ. ಈಗಾಗ್ಲೇ ಹೈಟ್ ಕಡಿಮೆ ಆಗ್ತಾ ಇದೆ ಕಲಿಯುಗದಲ್ಲಿ. 10-12 ಅಡಿ ಇದ್ದವರು 4.5 ದೊಡ್ಡದಾಗ ಹೋಗುತ್ತೆ. ಇಷ್ಟುದ್ದ ಆಗ್ತಾರೆ ಜನಗಳೆಲ್ಲ. ಈ ದೃಷ್ಟಿಯಲ್ಲಿ ಕಲಿಯುಗದಲ್ಲಿ ಏನಾಗುತ್ತೆ ಅಂತಂದ್ರೆ, ವಾಸಕ್ಕೆ ಜಾಗ ಇರೋದಿಲ್ಲ. ಅನ್ನ, ಶುದ್ಧವಾದ ಅನ್ನ ಇಲ್ಲ. ಶುದ್ಧವಾದ ತುಪ್ಪ ಅಂದ್ರೆ ಶುದ್ಧವಾದಂತಹ ತುಪ್ಪ ಅಂದ್ರೆ ಶುದ್ಧವಾದದ್ದು. ಶುದ್ಧವಾದ ತುಪ್ಪ ಇನ್ನೇನು, ಶುದ್ಧವಾದ ಹಸುವಿನ ಹಾಲು ಸಿಗುತ್ತೆ ಅಂತಾರೆ. ಅಲ್ಲ, ಹಾಲೇ ಹಸುವಿಂದು. ಶುದ್ಧವಾದ ಅಂದ್ರೆ ಕಲಿಯುಗದಲ್ಲಿ ಹೆಂಗಾಗತ್ತೆ ಅಂತ ಹೇಳ್ತಾರೆ. ವಾಸಃ, ಅನ್ನ, ಪಾನ, ಕುಡಿಯಕ್ಕೆ ನೀರಿರೋದಿಲ್ಲ, ಉಟ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ತಾರೆ. ಕಲಿಯುಗದಲ್ಲಿ ಜನಗಳಿಗೆ ರೇಷ್ಮೆ ಬಟ್ಟೆನೇ ಇಲ್ಲ ಉಟ್ಕೊಳ್ಳಕ್ಕೆ. ನಾವು ಆಡ್ಕೊಂಡು ಹೋಗ್ತಾರೆ ಸುಖಾಚಾರ್ಯ. ದಾರಿದ್ರ್ಯ ಕಲಿಯುಗದಲ್ಲಿ ಹೆಂಗಿರುತ್ತೆ ದರಿದ್ರ ಅಂದ್ರೆ, ರೇಷ್ಮೆನೇ ಇಲ್ಲ. ಅಲ್ಲಿ ಬಿಸಾಕಕ್ಕೆ ರೇಷ್ಮೆ ಯೂಸ್ ಮಾಡ್ತಾ ಇತ್ತು, ನೆಲ ವರ್ಷಕ್ಕೆ ರೇಷ್ಮೆ, ಧೂಳ್ ಕೊಡೋದಕ್ಕೆ. ದ್ವಾಪರಾದಿ ಯುಗದಲ್ಲಿ. ಕಲಿಯುಗದಲ್ಲಿ ಏನಿಲ್ಲ, ರೇಷ್ಮೆ ವಸ್ತ್ರ ಇಲ್ಲ, ಮೈ ಮೇಲೆ ಬಂಗಾರನೇ ಹಾಕೊಳಲ್ಲ. ಈಗ ಏನಾಗಿದೆ, ನನ್ನ 11,000 ಆಗಿದೆ. ಆದ್ದರಿಂದ ಭೂಷಣೈ ಹೀನಾಹ, ರೇಷ್ಮೆ ಬಟ್ಟೆ ಉಡಲ್ವಂತೆ, ಕಾರ್ಪಾಸ ಹತ್ತಿ ಬಟ್ಟೆ ಉಟ್ಕೊಂಡು ಓಡಾಡ್ತಾ ಇರ್ತಾರೆ ಜನಗಳೆಲ್ಲ. ನೀರು ಚೆನ್ನಾಗಿರೋ ನೀರು ಕುಡಿಯಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳಲ್ಲ, ಅಲಂಕಾರಕ್ಕೆ ಆಭರಣವೇ ಇಲ್ಲ. ಮಹಾಭಾರತ ಯುದ್ಧದಲ್ಲಿ ಹೇಳುವಾಗ ಆನೆಗಳ ಮೇಲೆ ಕೆಜಿಗಟ್ಟಲೆ ಬಂಗಾರದ ಚೈನ್ಗಳಿಂದ ಬಂಗಾರದ ಗಂಟೆ ಕಟ್ಟಿಡ್ತಾ ಇದ್ರು. ರಥಗಳು ಬಂಗಾರದ್ದು, ಅದೆಲ್ಲ ಬಿದ್ದು ಕೆಸರಲ್ಲಿ ಬಿದ್ದಿತ್ತು, ತಗೊಂಡೋಗೋದು ಗತಿ ಇಲ್ಲ. ಕಲಿಯುಗದಲ್ಲಿ ಮುಂದೆ ಬರ್ತಾ ಹೇಗಿರ್ತಾರೆ ಅಂದ್ರೆ, ಹೀನಾಹ ಪಿಶಾಚ ಸಂದರ್ಭಾಹ, ಪಿಶಾಚಿಗಳಂತೆ ಜನ, ಯಾವ ಆಭರಣ ಅಲಂಕಾರ ಏನೂ ಇಲ್ದ ಹಾಗೆ ಓಡಾಡ್ತಾ ಇರ್ತಾರೆ. ಹೀಗಿರುವ ಸಂದರ್ಭದಲ್ಲಿ ರಾಜ, ಭಗವಂತನ ಧ್ಯಾನ ಒಂದೇ ನಮ್ಮನ್ನ ವಿಶೇಷವಾಗಿ ರಕ್ಷಣೆಯನ್ನು ಮಾಡುವಂತಹ ದೊಡ್ಡ ಉಪಾಯಪ್ಪ. ಆದ್ದರಿಂದ ತಸ್ಮಾತ್ ಸರ್ವಾತ್ಮನ ರಾಜನ್ ಹೃದಿಸ್ಥಂ ಕುರುಕೇಶವಂ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಮಹಾ ಪ್ರಯತ್ನ ಪಟ್ಟಾದ್ರೂ ಕೂಡ ನಿನ್ನ ಮನಸ್ಸಿನಲ್ಲಿ ಭಗವಂತನನ್ನ ಇಟ್ಟುಕೊಂಡ ಅಂತಂದ್ರೆ, ನಿನಗೆ ಈಗಾಗಲೇ ದೇಹದ ಮೇಲೆ ಅಭಿಮಾನ ಹೊರಟೋಗಿದೆ. ಭಗವಂತನ ಕಥೆಯನ್ನ ಕೇಳಿ ನೆಕ್ಸ್ಟ್ ನಿನಗೆ ಏನಾಗತ್ತೆ ಅಂದ್ರೆ, ತಕ್ಷಕ ಬಂದು ಕಚ್ಚಿದ್ರೆ ನಿನಗೆ ಗೊತ್ತೇ ಆಗಲ್ಲ. ತಕ್ಷಕ ಬಂದು ಕಚ್ಚಿದ್ದು ಗೊತ್ತಾಗಲ್ಲ, ನೀನು ಸತ್ತೆ ಅಂತಾನೆ ನಿನಗೆ ಗೊತ್ತಾಗಲ್ಲ. ನಿನ್ ದೇಹ ಬಿದ್ದೋಯ್ತು ಅಂತಲೇ ನಿನ್ನ ಅನುಭವಕ್ಕೆ ಬರಲ್ಲ. ಹಾಗಾಗ್ಬಿಡ್ತೀಯ ನೀನು. ಧ್ಯಾನ ಮಾಡು. ಆದ್ದರಿಂದ ಭಾಗವತ ಯಾಕೆ ಬಂತು ಅಂತಂದ್ರೆ, ಮೋಕ್ಷವನ್ನ ಕೊಡ್ಲಿಕ್ಕಾಗಿ ಬಂದ ಗ್ರಂಥ ಭಾಗವತ. ನೀನೇನ್ ಕೇಳಿದೆ, ನಾನೆಲ್ಲದಕ್ಕೂ ನಿನಗೆ ಉತ್ತರವನ್ನ ಕೊಟ್ಟಿದ್ದೇನಪ್ಪ.
ಭಗವಂತನ ವಿಚಿತ್ರವಾದ ಸೃಷ್ಟಿಯಿಂದ ಆರಂಭ ಮಾಡಿಕೊಂಡು ಮೊದಲನೇ ಸ್ಕಂದದ ಕೊನೆಗೆ ಬಂದ್ರು ಶುಕಾಚಾರ್ಯರು. 12ನೇ ಸ್ಕಂದದ ಆರಂಭದಲ್ಲಿ ಹೊರಟೋರು. 12ನೇ ಸ್ಕಂದ ಆರಂಭದಲ್ಲಿ ಹೊರಟೋರು. ಮೊದಲನೇ ಸ್ಕಂದದ ಕೊನೆ ಭಾಗಕ್ಕೆ ಬಂದ್ರು. 12ನೇ ಸ್ಕಂದದ ಆರಂಭದಲ್ಲಿ ಹೊರಟೋರು. ಹೋಗುವಾಗ ಅವ್ರು ಹೇಳ್ತಾರೆ, ಭಗವಂತನನ್ನ ಮನಸ್ಸಿನಲ್ಲಿ ವಿಶೇಷವಾಗಿ ಅನುಸಂಧಾನ ಮಾಡಿ ಧ್ಯಾನ ಮಾಡ್ಕೋ, ದೇಹಾಭಿಮಾನವನ್ನ ಬಿಡು, ನಿನಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಈ ವಿಶಿಷ್ಟವಾದಂತಹ ಕಥೆ ಭಗವಂತನ ಮಹಿಮೆಯನ್ನ ಯತ್ಸೂರಯೋ ಭಾಗವತಂ ವದಂತಿ, ಇದನ್ನ ಜ್ಞಾನಿಗಳು ಭಾಗವತ ಅಂತ ಕರೀತಾರೆ. ಇದನ್ನ ನಾರಾಯಣ ನಾರದರಿಗೆ ಉಪದೇಶ ಮಾಡ್ತಾನೆ ಬ್ರಹ್ಮದೇವರ ಮೂಲಕ. ಆ ನಾರದರು ನಮ್ಮ ತಂದೆಗೆ ಉಪದೇಶ ಅಂದ್ರೆ ಹೇಳಿದ್ರು. ಅದನ್ನ ನಮ್ಮ ತಂದೆಗಳಾದ ಶ್ರೀ ವೇದವ್ಯಾಸರು ಬರೆದು ನನಗೆ ಉಪದೇಶ ಮಾಡಿದ್ರು. ನಾನು ನಿನಗಿದನ್ನ ಹೇಳಿದ್ದೇನೆ. ನೋಡು, ಬಲಭಾಗದಲ್ಲಿ ಕೂತಿದ್ದಾನಲ್ಲ ಈ ಸೂತ, ಇವನು ನಾನು ಹೋದ ಮೇಲೆ ನೈಮಿಷಾರಣ್ಯದಲ್ಲಿ ದೀರ್ಘವಾದಂತಹ ಸತ್ರವನ್ನ ಮಾಡ್ತಾ ಇರುವಂತಹ ಶೌನಕಾದಿಗಳಿಗೆ ನೆಕ್ಸ್ಟ್ ಉಪದೇಶ ಮಾಡ್ತಾನೆ. ಆದ್ದರಿಂದ ಇನ್ನೇನ್ ಬೇಕಪ್ಪ ನಿನಗೆ? ನೀನ್ ಕೇಳಿದ್ದಕ್ಕೆಲ್ಲ ಕ್ರಮ ಪ್ರಕಾರವಾಗಿ ಉತ್ತರ ಕೊಟ್ಟಿದ್ದೇನೆ. ನಿನಗೆ ಇನ್ನೇನು ಬೇಕು ಅಂತ ಕೇಳಿದ್ದಕ್ಕೆ ಪರೀಕ್ಷಿತ ಮಹಾರಾಜರು ಆಸನದಲ್ಲಿ ಕೂತಿದ್ದವರು ಹಾಗೇ ಎದ್ದು ಬಂದ್ರು. ಎದ್ದು ಬಂದು ಶುಕಾಚಾರ್ಯರ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಪರೀಕ್ಷಿತ ಮಹಾರಾಜರಿಗೆ 88 ವರ್ಷ ಅವತ್ತಿನ ಕಾಲಕ್ಕೆ. ಶುಕಾಚಾರ್ಯರಿಗೆ 16 ವರ್ಷ. ಸದಾವಿಚ್ಛ ವಯೋಂಗ ಲಕ್ಷ್ಮಿ 16 ವರ್ಷ. ನೀಲಿ ಬಣ್ಣದ ಮುದ್ದೆಯ ಶರೀರ, ಕೂದಲೆಲ್ಲ ಇದೆ, ಮೈ ಮೇಲೆ ಒಂದು ಎಳೆ ಬಟ್ಟೆ ಇಲ್ಲ, ಅಷ್ಟು ವಿರಕ್ತಿಮಯ ಅವಧೂತ ಶಿಖಾಮಣಿಗಳು. ಅವ್ರ ಕಾಲನ್ನ ಗಟ್ಟಿ ಹಿಡ್ಕೊಂಡು ತಲೆ ಇಟ್ಟುಬಿಟ್ಟು ತಲೆ ಮೇಲೆ 2 ಕೈಯನ್ನ ಮುಗಿದು, ಸ್ವಾಮಿ ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ, ನಿಮ್ಮಂತ ಮಹಾನುಭಾವರಿಂದ ನಾನು ಸಿದ್ಧನಾದೆ. ಸಿದ್ಧ ಅಂದ್ರೆ ನಾನು ಮೋಕ್ಷಕ್ಕೆ ಹೊರಟೋದೆ ಅಂತ. ಸ್ವಾಮಿ, ನೀವು ನನ್ನ ಮೇಲೆ ಅಪಾರವಾದ ಕರುಣೆಯನ್ನು ಮಾಡಿ 1 ವಾರಗಳ ಕಾಲ ಇಲ್ಲಿದ್ದು ನಿರಂತರವಾಗಿ ಶ್ರೀಮದ್ ಭಾಗವತದ ರಸಪಾನವನ್ನು ನನಗೆ ನೀವು ಮಾಡಿಸಿದ್ದೀರಿ. ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ಯಾಕೆ ಅಂದ್ರೆ ನೀವಿರೋದೇ ಅದಕ್ಕೋಸ್ಕರ. ನಿಮ್ಮ ಜೀವನವನ್ನ ಭಗವಂತ ನೀವು ಅವತಾರ ಮಾಡಿದ್ದೆ ಈ ಭಗವಂತನ ತತ್ವವನ್ನ ನೀನು ಉಪದೇಶ ಮಾಡ್ಲಿಕ್ಕೆ, ಪ್ರವಚನಗಳನ್ನ ಮಾಡ್ಲಿಕ್ಕೆ. ಆದ್ದರಿಂದ ಅನುಜಾನಿ ಮಾಂ ಬ್ರಹ್ಮನ್, ನನಗಿವಾಗಲೇ ವೈಕುಂಠ ಕಾಣ್ತಾ ಇದೆ ನೋಡಿ. ಉಪದೇಶ ಅಂದ್ರೆ ಆಗಿರ್ಬೇಕು. ಮನಸ್ಸಿನಲ್ಲಿ ಒಂದು ಸಲವಾದ್ರೂ ಕೂಡ ಅಲ್ಲಿ ಹೇಳಿದ ಹಾಗೆ ಮಾಡ್ಬೇಕಲ್ಲ ಅಂತ ಅನ್ನಿಸ್ಬಿಡ್ಬೇಕು. ಪರೀಕ್ಷಿತ ಮಹಾರಾಜರಂತಾರೆ, ಭವತೋ ದರ್ಶಿತಂ, ನನಗೆ ನಾನು ಸತ್ತ ಮೇಲೆ ಯಾವ ದಾರಿಯಲ್ಲಿ ಹೋಗ್ತೇನೆ ಅಂತ ನನಗಾಗ್ಲೇ ಕಾಣ್ತಾ ಇದೆ. ಆದ್ದರಿಂದ ಅನುಗ್ರಹ ಮಾಡ್ರಿ, ನಾನು ಮಾತನ್ನ ನಿಲ್ಲಿಸ್ಬಿಡ್ತೇನೆ, ನಾನಿನ್ನು ಮಾತಾಡೋದಿಲ್ಲ. ವಾಚಂ ಯಚ್ಛಾಮಿ ಅಧೋಕ್ಷಜೆ, ಇಂದ್ರಿಯ ನಿಯಾಮಕನಾದ ಭಗವಂತನಲ್ಲಿಗೆ ನಾನು ಮಾತನ್ನ ನಿಲ್ಲಿಸ್ಬಿಡ್ತೇನೆ. ದಯಮಾಡಿ ತಾವು ನನಗೆ ಆಶೀರ್ವಾದ ಮಾಡಬೇಕು ಅಂತ ತಲೆಯ ಮೇಲೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ದಕ್ಕೆ ಪರೀಕ್ಷಿತ ಮಹಾರಾಜರ ತಲೆಯ ಮೇಲೆ ಶುಕಾಚಾರ್ಯರು ಒಂದ್ಸಲ ಕೈ ಇಟ್ಟು ಹೊರಟೇ ಗಯವು ಯಾದೃಚ್ಛಿಕೋ ಮುನಿ, ಯಾವ ದಾರಿಯಿಂದ ಬಂದ್ರೋ ಅದೇ ದಾರಿಯಲ್ಲಿ ಹೊರಟೇ ಹೋದ್ರು. ಶುಕಾಚಾರ್ಯರು ಹೋದ ಮೇಲೆ ಶುಕಾಚಾರ್ಯರ ಜೊತೆಯಲ್ಲಿ ಕೆಲವು ಜ್ಞಾನಿಗಳೆಲ್ಲ ಎದ್ದು ಹೊರಟೋರು. ಪರಶುರಾಮ ದೇವರು, ವೇದವ್ಯಾಸ ದೇವರು, ಆರ್ತಿಶೇಣ ಮೊದಲಾದಂತಹ ಮುನಿಗಳೆಲ್ಲ ಶುಕಾಚಾರ್ಯ ಜೊತೆಗೆ ಅವ್ರು ಮತ್ತೆ ಇನ್ನೆಲ್ಲ ಹೇಳ್ತಾರೋ ಗೊತ್ತಿಲ್ಲ ಅವರು. ಯಾಕೆ ಶುಕಾಚಾರ್ಯರು ಉಪದೇಶ ಮಾಡಿದ್ದು ಅಂತ ನಮ್ಗೆ ಎಲ್ಲೋ ಕಾಣಲ್ಲ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದ್ ಕಡೆ ಬರುತ್ತೆ, ಭವಿಷ್ಯೋತ್ತರ ಪುರಾಣದಲ್ಲಿ ಮಾತ್ರ ಬರೋದು. ಬೇರೆ ಇನ್ನೆಲ್ಲೂ ಶುಕಾಚಾರ್ಯರು ಪಾಠ ಮಾಡಿದ್ದು ನಮ್ಗೆ ಉಲ್ಲೇಖನೇ ಸಿಗಲ್ಲ. ಈ ಪದ್ಮತೀರ್ಥ ತಿರುಚಾನೂರಲ್ಲಿ ಆಶ್ರಮ ಕಟ್ಕೊಂಡು ಕೂತಿದ್ರು, ಏಕಾಂತ ಸಾಧನೆ ಮಾಡ್ತಾ ಇದ್ರು. ಅಲ್ಲಿ ಶ್ರೀನಿವಾಸನ ಮದುವೆ ಅಂತ ಬಂದಾಗ ಪತ್ರ ತಗೊಂಡು ಶ್ರೀನಿವಾಸನಿಗೆ ಕೊಟ್ರು ಅನ್ನೋ ಉಲ್ಲೇಖ ಬರುತ್ತೆ. ಬಿಟ್ರೆ ಇನ್ಯಾರಿಗ ಉಪದೇಶ ಮಾಡಿದ್ರು, ಯಾರಿಗ್ ಪಾಠ ಮಾಡಿದ್ರು ಎಲ್ಲೂ ಬರಲ್ಲ. 12 ಸ್ಕಂದ 18,000 ಶ್ಲೋಕವನ್ನ ಪರೀಕ್ಷಿತ ಮಹಾರಾಜನಿಗೋಸ್ಕರ ಉಪದೇಶ ಮಾಡಿದ ಮಹಾನುಭಾವರು, ಅವಧೂತ ಶಿಖಾಮಣಿಗಳು ಶುಕಾಚಾರ್ಯರು. ಯಾರಿಗೂ ಸಿಗುವಂತವರಲ್ಲ. ಅವ್ರು ಹೊರಟೇ ಹೋದ್ರು. ಅವ್ರು ಆ ಕಡೆ ಹೋಗ್ತಾ ಇದ್ದ ಹಾಗೆ ಇವನು ಪದ್ಮಾಸನದಲ್ಲಿ ಕೂತ ಗಂಗಾ ನದಿಯಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಉತ್ತರ ದಿಕ್ಕಿಗೆ ದರ್ಭೆಗಳನ್ನು ಹಾಸ್ಕೊಂಡಿದ್ದಾನೆ.
ಗಂಗೆಯ ದಕ್ಷಿಣ ತೀರ, ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡಿದ್ದಾನೆ, ಉತ್ತರ ದಿಕ್ಕಿಗೆ ದರ್ಭೆಗಳನ್ನು ಹಾಕಿಕೊಂಡಿದ್ದಾನೆ. ಒಂದು ವಾರ ಆಗಿದೆ ಇಲ್ಲಿ ತನಕ, ಸಾಯಂಕಾಲ ಆಯ್ತು, 7ನೇ ದಿನದ ಸಾಯಂಕಾಲ ಆಗಿದೆ. ಅವನಿಗೆ ಯಾವ ಹಸಿವು ಆಗ್ತಿಲ್ಲ, ಯಾಕೆ ಅಂದ್ರೆ ನಾನು ಹೋಗೋ ಮೋಕ್ಷ ದಾರಿ ಕಾಣ್ತಾ ಇದೆ ಅವನಿಗೆ, ಎಲ್ಲಿ ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಆದ್ದರಿಂದ ಅವನಿಗೆ ಹಸಿವು, ಬಾಯಾರಿಕೆ, ಸುಸ್ತು, ನಿದ್ದೆ ಏನಿಲ್ಲ. ಅವ್ರು ಹೋಗ್ತಾ ಇದ್ದ ಹಾಗೆ ಪದ್ಮಾಸನದಲ್ಲಿ ಕೂತ. ಇವತ್ತು ಶುಕಸ್ಥಳ ಅಂತ ತೋರಿಸ್ತಾರೆ, ಅದೆಲ್ಲ ಅಲ್ಲ, ಆ ಜಾಗದಲ್ಲಿ ಅಷ್ಟೇ. ಈಗ ರಾಮ ಅವತಾರ ಮಾಡಿದ ಈ ಜಾಗ ಅಂತ ಹೇಳಕ್ ನಂಬಕ್ಕಾಗುತ್ತಾ ಅದನ್ನ? ಆ ಪ್ರದೇಶ ವಿಶೇಷ ಅಂತಷ್ಟೇ. ಇದೇ ಜಾಗದಲ್ಲೇ ಇದೇ ಮರದ ಕೆಳಗಡೆ ಕೂತ್ಕೊಂಡು ಪ್ರವಚನ ಮಾಡಿದ್ದು ಅನ್ನೋದಲ್ಲ. ಗಂಗಾ ನದಿ ಎಷ್ಟೋ ಸಲ ಪ್ರವಾಹವನ್ನ ಬದಲು ಮಾಡ್ಕೊಂಡು ಹೊರಟೋಗಿದೆ. ಆದ್ದರಿಂದ ಈ ಕಡೆ ಹರಿತಾ ಇದ್ದ ನದಿ ಈ ಕಡೆ ಹರಿದು ಹೋಗಿದೆ. ಬೇಕಾಡ್ಸು 5,000 ವರ್ಷದಲ್ಲಿ ಏನೇನೋ ಸರಸ್ವತಿ ನದಿನೇ ಹೊರಟೋಗಿದೆ. ಆದ್ದರಿಂದ ಆ ಪ್ರದೇಶ ವಿಶೇಷ ಅಷ್ಟೇ, ಬಿಟ್ರೆ ಅಲ್ಲೇ ಮಾಡ್ದ ಅಂತಿಲ್ಲ. ಗಂಗಾ ನದಿಯ ತೀರದಲ್ಲಿ ಅವನು ಕೂತಿದ್ದಾನೆ, ದೇಹ ಅಭಿಮಾನವನ್ನ ಬಿಟ್ಟಿದ್ದಾನೆ ಪರೀಕ್ಷಿತ ಮಹಾರಾಜ. 7ನೇ ದಿನ ಆಯ್ತು. ತಕ್ಷಕನಿಗೆ ಏನ್ ಮಾಡ್ಬೇಕು? ಮಹಾನುಭಾವ ಸಾಯಲಿಕ್ಕೆ ನಾನು ಕಾರಣ ಆಗ್ತೀನಲ್ಲ ಅಂತ ಅವನಿಗೆ ಅಲ್ವಾ. ಭಾಗವತವನ್ನ ಕೇಳಿ ಶುದ್ಧ ಉಪವಾಸದಲ್ಲಿದ್ದು ಭಾಗವತವನ್ನ ಕೇಳಿದ ಪರೀಕ್ಷಿತ ಲಯಚಿಂತನೆಯನ್ನು ಮಾಡಿ ದೇಹತ್ಯಾಗ ಮಾಡ್ದ ಅನ್ನೋದು ಹೆಂಗಿದೆ, ತಕ್ಷಕ ಸತ್ವದ ಅಂತಂದ್ರೆ ಹೆಂಗಿದೆ. ನಾವ್ ಯಾರು ಬೈಕೊಂತೀವಿ, ಆದ್ರೆ ಬೈಕೊಳ್ಳೋ ಹಾಗಿಲ್ಲ. ಪರೀಕ್ಷಿತ ಮಹಾರಾಜನಿಗೆ ಮರಣ, ಚರ್ಮದೇಹ ಹೀಗೇ ನಾಶ ಆಗ್ಬೇಕು ಅಂತ ಭಗವತ್ ಸಂಕಲ್ಪ. ತಕ್ಷಕನಿಗೆ ಪುಣ್ಯ ಬಂತು. ವೈಕುಂಠಕ್ಕೆ ಹೋಗುವವನ ಕೊನೆ ದೇಹವನ್ನು ನಾನು ಕಚ್ಚು ಸುಟ್ಟು ಬೂದಿ ಮಾಡಿದೆ ಅನ್ನೋ ಪುಣ್ಯ ತಕ್ಷಕ. ಆದ್ರಿಂದ ಭಾಗವತ ಎಷ್ಟು ಕೋಟಿ ವರ್ಷ ಇರುತ್ತೋ ಅಷ್ಟು ಕೋಟಿ ವರ್ಷ ತಕ್ಷಕನ ಹೆಸರು ಇರುತ್ತೆ. ಅದವನ್ ಪುಣ್ಯ, ದೊಡ್ಡ ಯೋಗ್ಯತೆ ಜೀವ. ತಕ್ಷಕ ದೇವತೆ, ನಾಗದೇವತೆ. ಆದ್ದರಿಂದ ಅವನು ಕಚ್ಚಬೇಕು ಅಂತ ಬ್ರಾಹ್ಮಣನ ವೇಷ ಹಾಕೊಂಡು ಓಡ್ ಬರ್ತಾ ಇದ್ದಾನೆ. ಓಡ್ ಬರುವಾಗ ಕಶ್ಯಪ ಗೋತ್ರದ ಒಬ್ಬ ಬ್ರಾಹ್ಮಣ ಅವನು ಓಡ್ ಬಂದ. ಇವನು ಓಡ್ತಾನೆ, ಅವನು ಓಡ್ತಾನೆ. ಇವನ್ ಯಾವನಪ್ಪ, ನಂಗೆ ಕಾಂಪಿಟೇಷನ್ ಅಂತ ಅವನು ತಕ್ಷಕ ಅಂದ್ಕೊಂಡ್ರೆ ಆ ಬ್ರಾಹ್ಮಣನ್ ಕೇಳ್ತಾನೆ, ನೀ ಎಲ್ಲಿ ಹೋಗ್ತಾ ಇದ್ಯಾ? ನಾನು ತಕ್ಷಕ ಬಂದು ನಮ್ಮ ಮಹಾರಾಜರಿಗೆ ಕಚ್ಚಿ ಬಿಡ್ತಾನಂತೆ, ನಮ್ಮ ಮಹಾರಾಜರನ್ನ ಬದುಕಿಸ್ಬೇಕು, ಅವ್ರನ್ನ ಉಳಿಸ್ಬೇಕು ಅಂತ ನಾನ್ ಹೋಗ್ತಾ ಇದ್ದೀನಿ. ಅವಾಗ ತಕ್ಷಕ ಕೇಳ್ತಾನೆ, ಬ್ರಾಹ್ಮಣ ರೂಪದಿಂದ ಇದ್ದವನ್, ಏನಯ್ಯ ನೀನ್ ಹೆಂಗ್ ಉಳಿಸ್ತೀಯ? ತಕ್ಷಕನ ವಿಷ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದಕ್ಕಂತಾನೆ, ನಾನು ಕಶ್ಯಪ ಗೋತ್ರದವನು, ಕಶ್ಯಪರ ವಂಶದಲ್ಲಿ ಕಶ್ಯಪರ ಮನೆತನದಲ್ಲಿ ವಿಷಹರ ವಿದ್ಯೆ ಅಂತ ಇದೆ, ಅದು ಸರ್ಪಶಾಸ್ತ್ರ. ಅದನ್ನ ತಿಳ್ಕೊಂಡವ್ರಿಗೆ ವಿಷ ಏನು ಮಾಡಲ್ಲ ಅಂತ ನಿಯಮ. ಆದ್ದರಿಂದ ನನಗೆ ವಿಷಹರ ವಿದ್ಯೆ ಗೊತ್ತಿದೆ. ತಕ್ಷಕ ಏನಾದ್ರೂ ಕಚ್ಚಿಬಿಟ್ರೆ ಬೂದಿಯಾಗಿರ್ಲಿ, ನಾನು ಅದನ್ನ ತೀರ್ಥ ಪ್ರೋಕ್ಷಣೆ ಮಾಡಿ ಜಪ ಮಾಡಿ ಮತ್ತೆ ಅವನಿಗೆ ದೇಹ ಬರೋ ತರ ಮಾಡ್ತೀನಿ. ಅವಾಗ ತಕ್ಷಕ ಅಂತಾನೆ, ನೀನು ಸುಮ್ನೆ ಅಂದ್ಕೊಂಡಿದ್ಯಾ ಅಷ್ಟೇ, ಹಂಗೆಲ್ಲ ಮಾಡಕ್ ಆಗಲ್ಲ. ಎದುರುಗಡೆ ಮರ ಇದೆಯಲ್ಲ, ಆ ಮರಕ್ ನಾನು ಕಚ್ಚಿಬಿಡ್ತೀನಿ, ಅದನ್ನ ನೀನು ಮತ್ತೆ ಬೆಳೆಯೋ ತರ ಮಾಡಿದ್ರೆ ನಿನ್ ಶಕ್ತಿ ಇದೆ ಅಂತ ಅನ್ಕೊಂತೀನಿ. ಸರಿ, ಆ ಮರದ ಮೇಲೊಬ್ಬ ಮರ ಕಡಿತಾ ಕೂತಿದ್ದ. ತಕ್ಷಕ ಕಚ್ಚಿದ. ಆ ಮರ ಕಡಿಯೋನು ಕೊಡಲಿ, ಆ ಕಾವು ಸಮೇತ ಮರ ಸುಟ್ಟು ಬೂದಿ ಆಯ್ತು. ಇವನು ಹೋಗಿ ಬೂದಿ ಮುಟ್ಕೊಂಡು ಜಪ ಮಾಡಿದ್ದಷ್ಟೇ, ಎಲ್ಲ ಹಂಗೆ ಬಂದ್ಬಿಟ್ರು. ತಕ್ಷಕನಿಗೆ ಗಾಬರಿ ಆಯ್ತು. ನೋಡಿ, ಆ ಬ್ರಾಹ್ಮಣನ ಹೆಸರೇ ಹೇಳಿಲ್ಲ, ಕಶ್ಯಪ ಗೋತ್ರದವನು ಅಂತ ಹೇಳಿದ್ದಾರೆ ಅಷ್ಟೇ. ಎಂಥ ಸಿದ್ಧಿ ಇತ್ತು ಅವತ್ತಿನ ಕಾಲದಲ್ಲಿ. ಹೀಗಿರುವ ಮಾಂಸ ಮಾರುವಂತಹ ವ್ಯಾಧನಿಗೆ ಅಂತಹ ಶಕ್ತಿ ಇದ್ಮೇಲೆ ಸಾಧನೆಗೆ ಯಾವುದೂ ಅಡ್ಡಿ ಆಗೋದಿಲ್ಲ. ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಸಿರ್ಬೇಕಷ್ಟೇ. ಅವಾಗ ತಕ್ಷಕ ಕೇಳ್ತಾನೆ, ನೀನ್ ಹಿಂಗ್ ಮಾಡ್ಬಿಟ್ರೆ ಭಗವತ್ ಸಂಕಲ್ಪಕ್ಕೆ ವಿರೋಧ ಮಾಡಿದಾಗ ಆಗುತ್ತಪ್ಪ, ನಿನಗೆ ಏನ್ ಬೇಕು? ದುಡ್ಡು ಕೊಟ್ರೆ ಹೋಗ್ತೀನಿ ನಾನು. ಸರ್ಪಗಳು ಸಂಪತ್ತಿನ ದೇವತೆಗಳು, ಬೇಕಾದಷ್ಟು ಸಂಪತ್ತು ಕೊಟ್ಟು ತಕ್ಷಕ ಬ್ರಾಹ್ಮಣನನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾನೆ. ಆ ಬ್ರಾಹ್ಮಣ ದುಡ್ಡಿಗೆ ಆಸೆ ಪಟ್ಟ ಅಂತ ಬೈಕೋಬಾರದು. ಅಂದ್ರೆ ತಕ್ಷಕನಿಗೆ ಮರಣ ನಿಶ್ಚಿತ, ಪರೀಕ್ಷಿತನಿಗೆ ತಕ್ಷಕನಿಂದ. ಅದನ್ನ ಕನ್ವಿನ್ಸ್ ಮಾಡಿದ ತಕ್ಷಕ. ಸರಿ, ಬ್ರಾಹ್ಮಣ ಆ ಕಡೆ ಹೋಗ್ತಾ ಇದ್ದ, ಇವನು ಬಂದ ಮೇಲೆ ಹಣ್ಣಿನ ಒಳಗೆ ಹುಳವಾಗಿ ಸೇರ್ಕೊಂಡು ಬಂದ, ಹಣ್ಣನ್ನು ತಿನ್ನುವಾಗ ಹುಳ ಹೊರಗೆ ಬಂದು ಎಲ್ಲ ನೋಡ್ತಾ ಇರೋ ಹಾಗೆ ಪರೀಕ್ಷಿತ ಮಹಾರಾಜರನ್ನ ಕಚ್ಚಿಬಿಡ್ತು. ಅವರು ಭಗವಂತನ ಧ್ಯಾನ ಮಾಡ್ತಾ ಇದ್ದಾರಲ್ಲ, ಧ್ಯಾನ ಮಾಡ್ತಿರೋದ್ರಿಂದ ಅವರಿಗೆ
ತಕ್ಷಕ ಬಂದಿದ್ದೆ ಅಲ್ಲಿ ಹಣ್ಣು ಬಂದ, ಹಣ್ಣು ಕಚ್ಚಿತು, ಹುಳ ಬಂತು ಅಂತೆಲ್ಲ ಹೇಳ್ತಾರೆ. ಇದು ಧ್ಯಾನ ಮಾಡ್ತಾ ಕೂತಿದ್ದ ಅಂತ ಹೇಳ್ತಾರೆ. ಹಸ್ಕೊಂಡಿದ್ದ ಅಂತಾರೆ. ಹಸ್ಕೊಂಡಿದ್ ಸತ್ಯವೋ ಹಣ್ಣು ತಿಂದಿದ್ ಸತ್ಯನೋ ಅಂದ್ರೆ ಅವನು ಬಂದ ಅಷ್ಟೇ. ಅದಕ್ಕೆಲ್ಲ ಸೂಚ್ಯವಾಗಿ ಅವ್ನು ಹಸ್ಕೊಂಡಿದ್ದ ಅಂದ್ರೆ 1 ವಾರ ತಿನ್ಬೋದಾಗಿಲ್ಲ. ಧ್ಯಾನ ಮಾಡ್ತಾ ಇದ್ದ ಅಂತರ್ಥ. ಪರೀಕ್ಷಿತ ಮಹಾರಾಜರ ಧ್ಯಾನಸ್ಥವಾದ ಶರೀರ ದೇವ್ರು ನೋಡ್ತಾ ಇದ್ದಾನೆ ಮನಸ್ಸಲ್ಲಿ. ಅವನು ತಕ್ಷಕ ಬಂದು ಅವನ ಕಾಲಿಗೆ ಕಚ್ಚಿಬಿಟ್ಟ. ಕಚ್ಚುತ್ತಾ ಇದ್ದಾಗೆ ನೋಡ್ತಾ ಪರೀಕ್ಷಿತ ಮಹಾರಾಜರ ದೇಹ ಉರಿದು ಬೂದಿ ಆಗ ಎಲ್ಲ ಹಾಹಾಕಾರ ಶುರುವಾಯಿತು. ಜ್ಞಾನೇನ ವೈಯಾಸಕ್ಕೆ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಶುಕಾಚಾರ್ಯರು ಮಾಡಿದ ಭಾಗವತ ಉಪದೇಶವನ್ನ ಕೇಳಿದಂತಹ ಪರೀಕ್ಷಿತ ಮಹಾರಾಜರು ಗರುಡಧ್ವಜನಾದ ನಾರಾಯಣನ ಪಾದಕಮಲವನ್ನ ಸೇರಿಬಿಟ್ರು. ಮಹಾನುಭಾವರಾದ ಕರ್ಮಜರ ಕಕ್ಷೆಯಲ್ಲಿ ಬರತಕ್ಕಂತಹ ಪರೀಕ್ಷಿತ ಮಹಾರಾಜರು 1 ವಾರ ಭಾಗವತವನ್ನ ಕೇಳೋದ್ರಿಂದ ಏನು ಫಲ ಬರುತ್ತೆ ಅನ್ನೋದಕ್ಕೆ ಸಾಕ್ಷೀಭೂತರಾಗಿ ನಿಂತ ಮಹಾನುಭಾವರು. ದೇಹತ್ಯಾಗ ಅವರಿಗೆ ಸಂಸ್ಕಾರ ಮಾಡ್ಲಿಕ್ಕೂ ಶರೀರ ಇದೆ ಅಂದ್ರೆ ಎಷ್ಟು ದೊಡ್ಡ ಯೋಗ್ಯತೆ ನೋಡಿ. ಬೇರೆ ಯಾರಿಂದಲೂ ಸಂಸ್ಕಾರವೂ ಮಾಡಿಸಿಕೊಳ್ಳಕ್ಕಾಗದೇ ಇರುವಷ್ಟು ಬೂದಿಯಾಗಿ ಹೋಗಿದೆ ಆ ಶರೀರ. ಆ ಜೀವ ಹಾರಿಕೊಂಡು ಎಲ್ಲ ಲೋಕಗಳನ್ನು ದಾಟಿ 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 ವೈಕುಂಠವನ್ನ ಪ್ರವೇಶ ಮಾಡಿಬಿಟ್ಟಿದೆ. ಇಲ್ಲಿ ಈ ಕಡೆ ಶುಕಾಚಾರ್ಯರು ಹೊರಟೋದ್ರು. ಪರೀಕ್ಷಿತನ ದೇಹತ್ಯಾಗ ಆಯ್ತು. ಆ ದೇಹತ್ಯಾಗವನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದ ಮುನಿಗಳೆಲ್ಲ ದೇವರ ಧ್ಯಾನ ಮಾಡಿ ಅವ್ರವ್ರ ಮನೆಗಳಿಗೆ ಹೊರಟೋದ್ರು. ಈ ಸಂದರ್ಭದಲ್ಲಿ ಏನಾಗೋಗಿದೆ, ತಕ್ಷಕ ಬಂದು ಕಚ್ಚಿಬಿಟ್ಟ ನಿಮ್ಮ ಅಪ್ಪಂಗೆ ಅಂತ ಜನಮೇಜಯ ರಾಜನಿಗೆ ಬಂದು ಕಿವಿ ಊದು ಬಿಟ್ರು. ಯಾರು? ಮಹಾನುಭಾವರಾದ ಒಬ್ಬ ಮುನಿಗಳು. ಅವ್ರ ಹೆಸರು ಹೇಳ್ತೀನಿ ಆಮೇಲೆ, ನೆನಪು ಮಾಡ್ಕೊಳ್ಳಿ ಯಾರು ಅಂತ. ಉದಂಕ ಅಥವಾ ಉತ್ತಂಕ ಅಂತ. ಉದಂಕರಿಗೆ ತಕ್ಷಕನ ಮೇಲೆ ಕೋಪ. ಕಾರಣ ಏನು ಅಂತಂದ್ರೆ ಆ ಉದಂಕ ಅಥವಾ ಉತ್ತಂಕ ಅವರು ಗುರುಗಳ ಅತ್ಯಂತ ಶ್ರೇಷ್ಠರಾದ ಶಿಷ್ಯರು. ಗುರು ಹೇಳ್ದ ಕೇಳ್ತಾರೆ. ಮಹಾಭಾರತ ಆದಿ ಪರ್ವದಲ್ಲಿ ಇವ್ರ ಕಥೆ ಬರುತ್ತೆ. ಶಿಷ್ಯರವರು. ಅವರು ಗುರುಕುಲದಲ್ಲಿ ವಾಸ ಮುಗಿದ ದಕ್ಷಿಣೆ ಗುರುದಕ್ಷಿಣೆ ಮಂಗಳ ಆಯ್ತು. ಗುರುದಕ್ಷಿಣೆ ಕೊಡಬೇಕು. ಗುರುಗಳು ಹೇಳಲೇ ಇಲ್ಲ. ಗುರುಗಳೇ ಏನಾದ್ರೂ ಹೇಳ್ರಿ ಕೊಡ್ಬೇಕು. ಅವಾಗ ಅವ್ರ ಹೆಂಡತಿಂಗ್ ಕೇಳ್ತಾರೆ, ನೋಡಪ್ಪ ನಿನ್ ಗುರುಪತ್ನಿಂಗ್ ಕೇಳು, ಅವಳು ಏನ್ ಕೇಳ್ತಾಳೆ ಕೊಡು. ಅವ ಯಾವ್ದೋ ಒಬ್ಬ ರಾಜ ಅವ್ರ ಹೆಂಡತಿ ಹಾಕೊಂಡಂತಹ ಒಂದು ಓಲೆ ನನ್ಗೆ ಬೇಕು, ನಾಡದ್ ನಮ್ಮ ಮನೆಯಲ್ಲಿ ಒಂದು ಸಮಾರಾಧನೆ ಇದೆ, ಅದನ್ನ ತಗೊಂಡು ನಾನು ತುಪ್ಪ ಬಡಿಸ್ತಾ ಇದ್ರೆ ನಂಗೆ ಒಂದ್ ಒಳ್ಳೆ ಕೀರ್ತಿ ಬರುತ್ತೆ, ತಂದ್ಕೊಡ್ತೀಯ ಅದನ್ನ? ಸರಿ ತಗೊಂಡ್ ಬರ್ತೀನಿ ಅಂತ ಹೋಗುವಾಗ ದಾರಿ ಮಧ್ಯದಲ್ಲಿ ಹಸಿವಾಯ್ತು, ಸಗಣಿ ತಿಂದ್ಬಿಟ್ಟ. ಅಲ್ಲಿ ಹೋದ ರಾಜ, ನನ್ನ ಹೆಂಡತಿ ನೋಡು ಅಂತಂದ್ರೆ ಹೆಂಡತಿ ಕಾಣಲೇ ಇಲ್ಲ ರೂಮಲ್ಲಿ. ಅವಾಗ ರಾಜ ಅಂತಾನೆ, ಮೈಲಿಗೆ ನನ್ನ ಹೆಂಡತಿ ನೋಡಕ್ ಆಗಲ್ಲ. ನೀನೇನ್ ಮೈಲಿಗೆ ಮಾಡಿದ್ಯಾ? ಓ ಸಗಣಿ ತಿಂದಿದ್ದೀನಿ, ಆಚಮನ ಮಾಡಿ ಕೈಕಾಲು ತೊಳ್ಕೊಂಡಿಲ್ಲ, ಮತ್ತೆ ಆಚಮನ ಮಾಡಿ ಕೈಕಾಲು ತೊಳ್ಕೊಂಡು ಹೆಂಡತಿ ಕಂಡು. ಸ್ವಾಮಿ ಋಷಿಪತ್ನಿ ಕೊಡೋದಕ್ಕಿಂತ ಇನ್ನೇನು ಭಾಗ್ಯ ಅಂತ ಕೊಟ್ರು. ತಗೊಂಡು ಬರ್ಬೇಕಾದ್ರೆ ಈ ತಕ್ಷಕ ಏನ್ ಮಾಡಿ, ತಕ್ಷಣ ಕಳಿಸಿದ ಮೇಲೆ ಕುಂಡದ ಮೇಲೆ ಅವ್ನು ತಗೊಂಡು ಕೊಡಾಗಿದ್ದ ನಾಗಲೋಕಕ್ಕೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಶ್ರಮಪಟ್ಟು ಫಂಕ್ಷನ್ ದಿನ ಬೆಳಗ್ಗೆ ಕೊಟ್ಟ ಉದಂಕ. ಏನಾದ್ರೂ ಮಾಡಿ ಸೇಳ್ ತೀರಿಸ್ಕೋಬೇಕು ತಕ್ಷಕನ ಮೇಲೆ ಅಂತ ಕಾಯ್ತಾ ಇದ್ದ. ಬಂದ್ ಹೇಳ್ದ, ಇಲ್ಲಿ ನಾನೇ ಆಚಾರ್ಯನಾಗಿ ನಿಂತು ಮಾಡಿಸ್ಬಿಡ್ತೇನೆ ಯಾಗವನ್ನ ಅಂತ ಅವಾಗ ಶುರು ಮಾಡಿದ್ದೆ. ಅತ್ಯಂತ ಘೋರವಾದಂತಹ ಸರ್ಪಸತ್ರ. ಇಡೀ ಜಗತ್ನಲ್ಲಿ 2 ಯಾಗಗಳು ಫುಲ್ ಫೇಮಸ್. ಯಾವುದು? ಒಂದು ರಾಕ್ಷಸ ಸತ್ರ, ಇನ್ನೊಂದು ಸರ್ಪಸತ್ರ. ಪರಾಶರರು ಮಾಡಿದಂತಹ ರಾಕ್ಷಸ ಸತ್ರ. ಅವ್ರು ಏನ್ ಗೊತ್ತಾ, ಇಂತಿಂತ ರಾಕ್ಷಸನ ಹೆಸರು ಹೇಳಿ ಸ್ವಾಹ ಅಂತ ಆಹುತಿ ಕೊಟ್ರೆ ಆ ರಾಕ್ಷಸನ ಸತ್ತೋಗ್ಬೇಕು. ಅವ್ರು ಹೆಂಗ್ ಕೂತಿದ್ರಪ್ಪ ಅದ್ರಲ್ಲೆಲ್ಲ. ಅಂದ್ರೆ ಅಗ್ನಿಕುಂಡದಲ್ಲಿ ಬಿದ್ದು ಬೆಂದು ಹೋಗ್ಬೇಕು ರಾಕ್ಷಸರೆಲ್ಲ. ಆ ರೀತಿ ಮಂತ್ರಗಳು. ಯಾಕೆ ಹೇಳಿ? ಶಕ್ತಿ ಮುನಿಗಳನ್ನ ಕೊಂದು ರಾಕ್ಷಸ ತಾನೆ, ವಿಶ್ವಾಮಿತ್ರ ಕಳಿಸಿದ ರಾಕ್ಷಸ. ಅದಕ್ಕೋಸ್ಕರವಾಗಿ ರಾಕ್ಷಸ ಸತ್ರವನ್ನ ಮಾಡಿದ. ಏನೋ ಆಯ್ತು, ಬಿಡಿಸಿದ್ರು ಅದನ್ನು. ಅದರಂತೆ ಇಲ್ಲಿ ಅವನಿಗೆ ಕಪ್ಪು ವಸ್ತ್ರವನ್ನ ಉಟ್ಕೊಂಡು ಊರು ಹೊರಗಡೆ ಸರ್ಪಯಾಗವನ್ನು ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅವಾಗ ಜಾಗವನ್ನ ಮಾಡುವಾಗ ಆ ವಾಸ್ತು ಕರೆಕ್ಟ್ ಆಗಿ ಇರ್ಲಿಲ್ವಂತೆ. ಜನಮೇಜಯನಿಗೆ ಒಬ್ಬ ಬ್ರಾಹ್ಮಣ ಬಂದು ಹೇಳಿದ್ದ, ವಾಸ್ತುಶಿಲ್ಪಿ, ಈ ಯಾಗ ಪೂರ್ಣಾಹುತಿ ಆಗದೆ ನಿಂತೋಗತ್ತೆ, ವಾಸ್ತು ಸರಿಯಾಗಿಲ್ಲ, ಬ್ರಾಹ್ಮಣನ ನಿಮಿತ್ತದಿಂದ ನಿಂತೋಗತ್ತೆ ಇದು ಅಂತ ಹೇಳೋದಿಲ್ಲ. ಅದಾದ್ಮೇಲೆ ಇವನು ಯಜ್ಞ ಶುರು ಮಾಡ್ತಾನೆ. ಒಂದೊಂದೇ ಸರ್ಪಗಳ ಹೆಸರನ್ನು ಹೇಳ್ತಾ ಇದ್ದ ಹಾಗೆ ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದು ಬಿದ್ದು ಸಾಯ್ಬೇಕು.
ಅದ್ರ ಪೊರೆ ಕಳಚೋದು, ಅದ್ರ ವಾಸನೆಗಳು, ಆ ವಿಷದ ಗಾಳಿ ಅಯ್ಯೋ ಅಂತ ಕಿರಿಸ್ತಾ ಇದೆ. ಕಿರಿಚುವಾಗ ಬಿದ್ದು ಬಿದ್ದು ಸಾಯ್ತಾ ಇದೆ. ಕೊನೆ ಎಷ್ಟೇ ಮಂತ್ರಗಳನ್ನ ಹೇಳಿದ್ರು ತಕ್ಷಕ ಬಂದು ಬೀಳ್ತಾ ಇದೆ. ಅವಾಗ ಏನಾಯ್ತು ಅಂತ ಪುರೋಹಿತರನ್ನ ಕೇಳಿದ್ರೆ ಪುರೋಹಿತರಂತಾರೆ ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಇಂದ್ರನ ಜೊತೆಯಲ್ಲೇ ಬಂದು ಬೀಳ್ಲಿ ಅಂತ ಮಂತ್ರ ಹೇಳಿ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂದ್ಬಿಟ್ಟು ಇಂದ್ರ ಅಲ್ಲಾಡ್ಬಿಟ್ಟ, ಬಂದು ಬೀಳ್ಬೇಕು ಅನ್ನುವಾಗ ಮಹಾನುಭಾವನಾದ ಆಸ್ತಿಕ ಬಂದು ಹೇಳ್ತಾನೆ ಬೇಡ ನಿಲ್ಲಿಸ್ರಿ ಅಂದಾಗ ಆಸ್ತಿಕನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಮ್ಮಪ್ಪನಿಗೆ ಮರಣ ಅದರಿಂದಲೇ ಆಗಬೇಕು ಅಂತಿತ್ತು, ಮೋಕ್ಷಕ್ಕೆ ಹೋದ, ತಪ್ಪಾಯ್ತು ಅಂತ ಹೇಳಿ ಅವಾಗ ಅವನೇನ್ ಮಾಡ್ತಾನೆ ಸರ್ಪಯಾಗವನ್ನ ನಿಲ್ಲಿಸ್ದ. ಇನ್ನೇನು ತಕ್ಷಕ ಬೀಳ್ಬೇಕು ಅಗ್ನಿಗೆ ಅನ್ನುವಾಗ ಬಚಾವಾಗಿತ್ತು. ಆ ಸರ್ಪಸತ್ರವನ್ನ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಎಲ್ಲಾ ಕಡೆಗಳಲ್ಲಿ ಹನುಮಂತ ದೇವರ ಪ್ರತಿಷ್ಠೆಯನ್ನ ಜನಮೇಜಯ ಮಹಾರಾಜ ಮಾಡ್ತಾನೆ. ಅದಾದ್ಮೇಲೆ ದಾನಗಳನ್ನೆಲ್ಲ ಕೊಡ್ತಾನೆ. ಅದರಲ್ಲಿ ಆ ದಾನಗಳಲ್ಲಿ ಜನಮೇಜಯ ರಾಜ ಕೊಟ್ಟ ದಾನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ದಾನ ಯಾವಾಗ ಈ ಭೀಮನಕಟ್ಟೆ ಮಠದಲ್ಲಿ ಆ ಶಾಸನ ಇದೆ. ಹರಿಹರ ಕ್ಷೇತ್ರ, ಈ ದಾವಣಗೆರೆ ಹತ್ರ ಹರಿಹರ ಇದೆ ಅಲ್ಲ, ನಮ್ಮ ಮನೆ ದೇವರದು. ಆ ಹರಿಹರ ಕ್ಷೇತ್ರದಲ್ಲಿ ತುಂಗಾಭದ್ರಾ ನದಿಯಲ್ಲಿ ಸೂರ್ಯಗ್ರಹಣ ಅಮಾವಾಸ್ಯೆ ಸಂದರ್ಭದಲ್ಲಿ ಸನಕಾದಿಗಳ ಪರಂಪರೆಯ ಕೈವಲ್ಯ ತೀರ್ಥರಿಗೆ ಈ ಇವತ್ತಿನ ಭೀಮನಕಟ್ಟೆಯ ಪ್ರಾಂತ್ಯವನ್ನ ದಾನ ಮಾಡಿದ ಶಾಸನ ಇವತ್ತಿಗೂ ಇದೆ. ಮೈಸೂರು ಶಿವಮೊಗ್ಗ ಆರ್ಕಿಯಾಲಜಿಕಲ್ ಅಲ್ಲಿ ಇವತ್ತು ಆ ಶಾಸನ ರಕ್ಷಿತವಾಗಿದೆ, ನಾವು ನೋಡ್ಕೋಬಹುದು. ಅಂತ ಜನಮೇಜಯ ಎಲ್ಲ ಕಡೆಗಳಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿ, ಈ ಸಂತೆಬಿದನೂರು, ಈ ನಮ್ಮ ಶೆಟ್ಟಿಹಳ್ಳಿ, ಇದೆಲ್ಲವೂ ಕೂಡ ಆ ಜನಮೇಜಯ ಪ್ರತಿಷ್ಠೆ ಮಾಡಿದ ಪ್ರಾಣದೇವರೇ. ಕೆಲವು ಪ್ರಾಣದೇವರೆಲ್ಲ ಭೂಮಿಯಲ್ಲಿ ಹೂತೋಗಿ ಪೂಜೆ ನಿಂತೋದಾಗ ವ್ಯಾಸರಾಯರು ಅದನ್ನೆಲ್ಲ ಮತ್ತೆ ಪುನಃಸ್ಥಾಪನೆ ಮಾಡಿ, ಸಂತೆಬಿದನೂರೆಲ್ಲ ಹಾಗಿದ್ದಾರೆ, ಜನಮೇಜಯ ಸ್ಥಾಪನೆ ಮಾಡಿ ಪೂಜೆ ನಿಂತೋದ ಆಂಜನೇಯನನ್ನ ಪುನಃಸ್ಥಾಪನೆ ಮಾಡಿ ಈ ಬೊಮ್ಮಘಟ್ಟ ಅದೆಲ್ಲವೂ ಕೂಡ ಜನಮೇಜಯನ ಪ್ರತಿಷ್ಠೆ ಪುನಃಸ್ಥಾಪನೆ ಮಾಡಿದವರು ವ್ಯಾಸರಾಯರು. ಹಾಗೆ ಆ ಜನಮೇಜಯ ಸರ್ಪಯಾಗದ ಪ್ರಾಯಶ್ಚಿತ್ತವಾಗಿ ದಾನಾದಿಗಳನ್ನೆಲ್ಲವನ್ನ ಮಾಡಿ ಪರಿಶುದ್ಧನಾದ ಅಂತ ಹೇಳಿ ತಿಳಿಸಿಕೊಟ್ರು. ಅಲ್ಲಿಂದ ಇನ್ನು ಮುಂದಕ್ಕೆ ಒಂದು ಪ್ರಧಾನವಾದ ಭಾಗ, ಅಚ್ಚರ ಭಾಗವತ ಮುಗಿದೋಯ್ತಿಲ್ಲಿ, ಇನ್ನೇನಿಲ್ಲ. ಯಾಕೆಂದ್ರೆ ಕೇಳಿದವರು ಇಲ್ಲ, ಹೇಳಿದವರು ಇಲ್ಲ ಈಗ ಅಲ್ವಾ. ಶುಕಾಚಾರ್ಯರು ಹೊರಟೋದ್ರು, ಯಾವ ದಿಕ್ಕಿಗೆ ದೇವ್ರು ಕರ್ಕೊಂಡು ಅಂತ ಹೊರಟೋದ್ರು ಅಲ್ಲಿಗೆ. ಇನ್ನು ಭಾಗವತ ಹೇಳಿ ಅಂತ ಕೇಳಿದವ್ರು ವೈಕುಂಠಕ್ಕೆ ಹೊರಟೋದ. ಮತ್ ಇನ್ ಏನಕ್ಕೆ ಅಂತಂದ್ರೆ ಇನ್ನು ಉಳಿದ ಭಾಗ ಭಾಗವತದ ಮಹಿಮೆ, ಭಾಗವತೋತ್ತಮರ ಮಹಿಮೆ, ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೂತ ಪುರಾಣಿಕರು ಏನು ಕೂತಿದ್ದಾರೆ, ನೋಡಪ್ಪ ನೀವೇನ್ ಕೇಳಿದ್ರಿ ಭಾಗವತ, ನಾನ್ ನಿಮ್ ಅದನ್ನ ಹೇಳ್ಬಿಟ್ಟಿದ್ದೇನೆ, ನಿಮ್ಗೆ ಇನ್ನೇನ್ ಬೇಕೋ ಅದನ್ನ ಕೇಳಿ ಅಂದಾಗ, ವೇದವ್ಯಾಸ ದೇವರು ಬರೆದ ಗ್ರಂಥ ಅಲ್ವಾ ಇದು, ಇನ್ನು ಏನೇನು ಮಾಡಿದ್ದಾರೆ ನನಗದನ್ನೆಲ್ಲ ಹೇಳ್ಬೇಕು ನೀವು ಅಂತಂದಾಗ, ವೇದಗಳ ವಿಭಾಗ, ವೇದಗಳು ಬಂದಿದ್ದು, ಪುರಾಣಗಳು ಬಂದಿದ್ದು, ಮಾರ್ಕಂಡೇಯರ ಚರಿತ್ರೆ, ಅದನ್ನೆಲ್ಲವನ್ನ ಹೇಳ್ತಾರೆ. ಆರಂಭದಲ್ಲಿ ಭಗವಂತ ಇದ್ದ, ಆ ಭಗವಂತನ ಬಾಯಲ್ಲಿ ಬಂದ ಫಸ್ಟ್ ಅಕ್ಷರ ಯಾವುದು ಅಂದ್ರೆ ಅ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತ ದೇವರ ಬಾಯಲ್ಲಿ ಫಸ್ಟ್ ಬಂದ ಅಕ್ಷರ ಯಾವುದು ಅಂದ್ರೆ ಅ. ಆ ಆದ್ಮೇಲೆ ಉ, ಉ ಆದ್ಮೇಲೆ ಯಾವುದು ಮ. ಅದು ಮೂರೂ ಸೇರಿಸಿದಾಗ ಏನಾಯ್ತು ಓಂ ಅಂತ ಪ್ರಣವ ಆಯ್ತು. ಆ ಪ್ರಣವ ಎಷ್ಟಾಯ್ತದು, 3 ಅಕ್ಷರ ಇದೆ. ಅಲ್ಲಿಂದ ಮತ್ತೆ ವಿಭಾಗ ಆಗಿ 5 ಆಯ್ತು, 8 ಆಯ್ತು. ಆ 8ರಿಂದ 8 ರೂಪಗಳು ಬಂತು. ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 8 ರೂಪಗಳು ಬಂತು. ಅಲ್ಲಿಂದಲೇ ವ್ಯಾಹೃತಿ ಬಂತು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಆಯ್ತು. ಆ 8 ಅಕ್ಷರಗಳಿಂದ ಹೊರಗೆ ಬಂದಿದ್ದೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ಓಂ ನಮೋ ನಾರಾಯಣ. ಅದಾದ್ಮೇಲೆ 8 ವ್ಯಾಹೃತಿ, ಆ 4 ಸೇರಿ 12 ಆಯ್ತು. 12ರಿಂದ ಬಂದಿದ್ದೆ ಓಂ ನಮೋ ಭಗವತೆ ವಾಸುದೇವಾಯ. ಅದನ್ನ ಮತ್ತೆ 3 ಮಾಡ್ತಾರೆ. ನಾರಾಯಣ ಮಂತ್ರವನ್ನ 3 ಸಲ ಹೇಳಿದ್ರೆ, ಅಥವಾ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ 2 ಸಲ ಹೇಳಿದ್ರೆ ಬಂದಿದ್ದೆ 24 ಅಕ್ಷರಗಳ ಗಾಯತ್ರಿ ಮಂತ್ರ. ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ ಗಾಯತ್ರಿಯ ಮಂತ್ರ. ಆ ಗಾಯತ್ರಿಗೆ ವೇದವ್ಯಾಸ ದೇವರು ಬರೆದ ಭಾಷ್ಯವೇ ಭಾಗವತ. ಗಾಯತ್ರಿಯ ಭಾಷ್ಯ ರೂಪೋತ್ಸವ 24 ಅಕ್ಷರ ಆಯ್ತು. ಆ 24 ಅಕ್ಷರಗಳಿಂದ
ಮೂರು ಪಾದ ಗಾಯತ್ರಿಗೆ, ತ್ರಿಪದ ಗಾಯತ್ರಿ, 8 8 8. ಅದರಿಂದ ಹೊರಗೆ ಬಂದಿದ್ದೆ ಮೂರು ಪಾದಗಳ ಪುರುಷ ಸೂಕ್ತ. ಆ ಪುರುಷ ಸೂಕ್ತದ ಮೂರು ಪಾದಗಳಿಂದ ಬಂದಿದ್ದೆ ಮೂರು ವೇದಗಳು. ಆ ಮೂರು ವೇದಗಳು ಯಾವುದು? ಒಂದು ರಾಗವಾಗಿ ಹೇಳುವಂಥದ್ದು, ಇನ್ನೊಂದು ಉದ್ದಕ್ಕೂ ಹೇಳ್ಕೊಂಡು ಹೋಗುವಂಥದ್ದು, ಇನ್ನೊಂದು ಛಂದೋಬದ್ಧವಾಗಿ ಹೇಳುವಂಥದ್ದು. ಛಂದೋಬದ್ಧವಾಗಿ ಹೇಳುವಂತಹ ಮಂತ್ರಗಳು ಅದು ಪೂಜೆಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಅದನ್ನ ರುಕ್ ಅಂತ ಕರೀತಾರೆ. ಋಗ್ವೇದಕ್ಕೆ ರುಕ್ ಅಂತ ಯಾಕೆ ಕರೀತಾರೆ ಅಂದ್ರೆ ಪೂಜೆಗೆ ಉಪಯೋಗ ಆಗುವ ಮಂತ್ರ ಅಂತ ರುಕ್. ಅದನ್ನ ಬಕೃಚ 10,000 ಚಿಲ್ಲರೆ ಮಂತ್ರ ಇವತ್ತು ಇದೆ. ಅದಾದ ಮೇಲೆ ನಿಗದ ಅಂತ ಕರೀತಾರೆ. ನಿಗದ ಅಂತಂದ್ರೆ ಎಲ್ಲೂ ಸ್ಟಾಪೇ ಇಲ್ಲ, ಒಂದು 50-60 ಲೈನ್ ತನಕ ಎಲ್ಲೋ ಸ್ಟಾಪ್ ಮಾಡೋ ಹಾಗೆ ಇಲ್ಲ, ಉದ್ದಕ್ಕೆ ಹೇಳ್ತಾ ಇದ್ರು. ಅದನ್ನ ಹೆಂಗ್ ಕರೀತಾರೆ? ನಿಗದ. ಅದನ್ನ ಹೋಮಕ್ಕೆ ಉಪಯೋಗ ಆಗುವಂತಹ ಮಂತ್ರ, ಅದು ಯಜುರ್ವೇದ ಅಂತ ಕರೀತಾರೆ. ಅದಾದ ಮೇಲೆ ಋಗ್ವೇದದಲ್ಲಿ ಬಂದ ಕೆಲವು ಮಂತ್ರಗಳಿಗೆ ರಾಗ ಹಾಕಿ ಹೇಳೋದು, ಅದನ್ನ ಏನಂತ ಕರೀತಾರೆ? ಸಾಮ, ರಾಜನ ಸಾಮ, ಭದ್ರ ಸಾಮ, 25 ಸಾಮ, ಸುಬ್ರಹ್ಮಣ್ಯ ಸಾಮ, ಏನೇನೋ ಸಾಮಗಳಿದೆ. ಆ ಸಾಮಗಳನ್ನ ಹಾಕಿ 5, 7 ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಆದಿ, ಉಪದ್ರವ, ನಿಧನ ಅಂತ 5 ಹೇಳಿದ್ರೆ 5 ರೂಪ, 7 ಹೇಳಿದ್ರೆ ವರಾಹ ನರಸಿಂಹಾಸರಿ 7 ರೂಪ. ಅನುಸಂಧಾನ ಬೇಕಾದಷ್ಟಿದೆ ಅದರಲ್ಲಿ ಸಾಮವೇದ. ಅದಾದ ಮೇಲೆ ಪ್ರಯೋಗವನ್ನು ಮಾಡ್ಲಿಕ್ಕಿರ್ತಕ್ಕಂತಹ ಮಂತ್ರ ಭಾಗ ಯಾವುದು? ಅದು ಅಥರ್ವ ವೇದ. ಈ 4 ವೇದಗಳು ಒಂದೇ ಆಗಿತ್ತು ಅವತ್ತು. ಬೇರೆ ಬೇರೆ ಟೆಕ್ಸ್ಟ್ ಇರ್ಲಿಲ್ಲ, ಎಲ್ಲ ಒಂದೇ ಆಗಿ ಹೋಗಿತ್ತು ಕೃತಯುಗಾದಿಯಲ್ಲಿ. ಯಾರಿಗೆ ಯಾವ್ದು ಬೇಕೋ ಅಂತ ತಕೊಂಡು ಹೇಳ್ತಾ ಇದ್ರು. ಅದನ್ನ ಏಕಾಯನ ಅಂತ ಕರೀತಾರೆ. ಮೂಲ ವೇದಕ್ಕೆ ಏಕಾಯನ ಅಂತ ಹೆಸರು. ಅದು ಹಾಗೆ ಉಪಯೋಗ ಆಗ್ತಾ ಇತ್ತು. ಆ ವೇದಗಳಲ್ಲಿ ಕ್ರಮ ಪ್ರಕಾರವಾಗಿ ಒಂದೊಂದು ವೇದಗಳಿಗೆ ಮತ್ತೆ 4 ಬಂತು. ಸಂಹಿತೆ ಅಂತ ಬಂತು ಮಂತ್ರ. ಅದಾದ್ಮೇಲೆ ಬ್ರಾಹ್ಮಣ ಅಂತ ಬಂತು. ಬ್ರಾಹ್ಮಣರ ಜಾತಿ ಅಲ್ಲ, ಆ ಮಂತ್ರದ ಹೆಸರು ಬ್ರಾಹ್ಮಣ ಅಂತ. ಅದಾದ್ಮೇಲೆ ಆರಣ್ಯಕ ಅಂತ ಬಂತು. ಅದಾದ್ಮೇಲೆ ಉಪನಿಷತ್ತು. ಪ್ರತಿಯೊಂದಕ್ಕೂ ಋಗ್ವೇದಕ್ಕೆ 4, ಯಜುರ್ವೇದಕ್ಕೆ 4, ಸಾಮಕ್ಕೆ 4, ಅಥರ್ವಕ್ಕೆ 4. ಸಂಹಿತೆ ಅನ್ನೋದು ಬ್ರಹ್ಮಚಾರಿಗೆ, ಬ್ರಾಹ್ಮಣ ಅನ್ನೋದು ಗೃಹಸ್ಥನಿಗೆ, ಅದಾದ್ಮೇಲೆ ಆರಣ್ಯಕ ಅನ್ನೋದು ವಾನಪ್ರಸ್ಥನಿಗೆ, ಉಪನಿಷತ್ತು ಸನ್ಯಾಸಿಗಳಿಗೆ ಅಂತ ಆಯ್ತು. ಹಾಗೆ ನಡ್ಕೊಂತ ಮುಂದೆ ಬರೋ ಕಾಲಕ್ಕೆ ದ್ವಾಪರ ಯುಗದಲ್ಲಿ ಈ ಬ್ರಾಹ್ಮಣರಿಗೆ ತಲೆ ತಿರುಗಿ ಹೋಯ್ತು, ನಂಗೆ ಸಿದ್ಧಿ ಇದೆ ಅಂತ. ಗೌತಮರಿಗೆ ಅಪಚಾರ ಮಾಡಿಬಿಟ್ರು. ಅವಾಗ ಗೌತಮರು ಏನ್ ಮಾಡ್ತಾರೆ? ತಲೆ ಕೆಟ್ಟು ಹೋಗ್ಲಿ, ಜ್ಞಾನ ಹಾಳಾಗೋಗ್ಲಿ ಶಾಪ ಕೊಟ್ರು. ಅವಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ವೇದವ್ಯಾಸನಾಗ ಅವತಾರ ಮಾಡಿ ಆ ತಿರೋಹಿತವಾಗಿದ್ದ ವೇದಗಳನ್ನು ವಿಭಾಗ ಮಾಡಿ 4 ಜನ ಪ್ರಧಾನರಾದಂತಹ ಶಿಷ್ಯರಿಗೆ ಅದನ್ನ ಕೊಡ್ತಾನೆ. ಅದರಲ್ಲಿ ಮೊದಲನೆಯ ಶಿಷ್ಯರೇ ಪೈಲರಿಗೆ ಋಗ್ವೇದವನ್ನು ಕೊಟ್ಟಿದ್ದಾನೆ. ಅವರು ಅದನ್ನ ಶಾಕಲ, ಭಾಷ್ಕಲ ಮೊದಲಾದಂತಹ ಶಿಷ್ಯರಿಗೆ ಕೊಟ್ಟು ಸಾವಿರಾರು ಶಾಖೆಗಳನ್ನ ಮಾಡ್ತಾರೆ. ಎರಡನೇದು ಯಜುರ್ವೇದ, ಅದನ್ನ ವೈಶಂಪಾಯನರಿಗೆ ಕೊಡ್ತಾನೆ. ವೈಶಂಪಾಯನರು 86 ಶಾಖೆ ಮಾಡಿದ್ರು ಅದನ್ನು. ಹಿಮಾಲಯ ಅರ್ಜೆಂಟಲ್ಲಿ ಮೀಟಿಂಗ್ ಹೋಗ್ಬೇಕು ಅಂತ ಹೋದಾಗ ಬ್ರಹ್ಮಚಾರಿ ಗುರುಗಳು ಹೋಗುವ ಫಾಸ್ಟ್ಗೆ ಹೋಗಕ್ಕಾಗದೆ ಸತ್ತೇ ಹೋದ. ಬ್ರಹ್ಮಹತ್ಯಾ ದೋಷ ಬಂತು. ಈ ದೋಷ ಪರಿಹಾರ ಯಾರು ಮಾಡ್ಕೊಡ್ತೀರಿ? ಜಪ ಮಾಡ್ರಿ ನೀವೆಲ್ಲ ಅಂದಿದ್ದಕ್ಕೆ ಯಾಜ್ಞವಲ್ಕ್ಯ ನಾನೊಬ್ನೇ ಮಾಡ್ತೀನಿ. ನಿನ್ ದುರಹಂಕಾರ, ನಾನು ಪಾಠ ಮಾಡಿರೋ ವೇದ ಎಲ್ಲ ವಾಂತಿ ಮಾಡಿ ಹೊರಟೋಗ್ತೀರು. ಸರಿ, ವಾಂತಿ ಮಾಡಿದ ವೇದವನ್ನ ವಾಂತಿ ಮಾಡಿದ ಮೇಲೆ ಮಾಧವ ಬ್ರಾಹ್ಮಣ ಪಾಪಗಳನ್ನ ವಾಂತಿ ಮಾಡಿದಾಗ, ಪಾಪಗಳಲ್ಲೂ ವಾಂತಿ ಮಾಡಕ್ಕಾಗಲ್ಲ, ವಿದ್ಯೆಯಲ್ಲೂ ವಾಂತಿ ಮಾಡಕ್ಕಾಗಲ್ಲ. ಅದೆಲ್ಲ ಸೂಚ್ಯವಾಗಿ ಹೇಳ್ತಾರೆ ಅಷ್ಟೇ. ನಾನು ಉಪಯೋಗ ಮಾಡಲ್ಲ ನಿಮ್ ವಿದ್ಯೆ ಅಂತ. ಅವಾಗ ಸೂರ್ಯಾಂತರ್ಯಾಮಿಯಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಕುದುರೆ ರೂಪದಿಂದ ಸೂರ್ಯ ಬಂದು ಹೊಸ ವೇದವನ್ನ ಕೊಟ್ಟ, ಯಜುರ್ವೇದವನ್ನ. ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಕರೀತಾರೆ. ಅದನ್ನ ಯಾಜ್ಞವಲ್ಕ್ಯರು ಕಾಂಡ್ವ ಮತ್ತು ಮಾಧ್ಯಂದಿನ ಅಂತ ಇಬ್ಬರಿಗೆ ಕೊಟ್ರು. ಆದ್ದರಿಂದ ಕಾಂಡ್ವ ಶಾಖೆ, ಮಾಧ್ಯಂದಿನ ಶಾಖೆ ಅಂತ 2 ಭಾಗಗಳಾಗಿದೆ. ಅದು 15 ಶಾಖೆ. 86 ಕೃಷ್ಣ ಯಜುರ್ವೇದ, 15 ಶುಕ್ಲ ಯಜುರ್ವೇದ, 101 ಆಯ್ತು. ಅಲ್ಲಿಂದ ಮುಂದೆ ಸಾಮವೇದವನ್ನ ತಮ್ಮ ಶಿಷ್ಯರಾದಂತಹ ಜೈಮಿನಿ ಮಹಾಮುನಿಗಳಿಗೆ ಅದನ್ನ ಕೊಟ್ಟಿದ್ದಾರೆ. ಆ ಜೈಮಿನಿಗಳದನ್ನ 1000 ಶಿಷ್ಯರಿಗೆ ಉಪದೇಶ ಮಾಡಿ 1000 ಶಾಖೆಗಳನ್ನಾಗಿ ಮಾಡಿದ್ರು. ತಾಳ ತಟ್ಕೊಂಡು ಸಾಮಗಾನದ ಮಂತ್ರ ಹೇಳ್ಬೋದು. ತಲವಕಾರೋಪನಿಷತ್ತು ಅಂತಲೇ ಇದೆ.
ತಲವಕಾರ ಅಂದ್ರೆ ತಾಳ ಕಟ್ಕೊಂಡು ಹೇಳುವಂಥದ್ದು. ಎಲ್ಲ ಕಳೆದೋಯ್ತು, ಪುಸ್ತಕ ಸಿಗಲ್ಲ ಇವತ್ತು ನಮಗೆ. ಅದಾದ್ಮೇಲೆ ಅಥರ್ವೋಪನಿಷತ್ತು, ಅಥರ್ವಣ ವೇದ 12 ಶಾಖೆಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನ ಸುಮಂತುಗಳಿಗೆ. ಹೀಗೆ 4 ವೇದಗಳಾಯ್ತು, ಅವರವರ ಶಿಷ್ಯರಿಗೆ ಬಂದಿದ್ದಾಯ್ತು. ಅದರಲ್ಲಿ ಮತ್ತೆ ಬ್ರಹ್ಮಸೂತ್ರಗಳನ್ನ ಬರೆದ್ರು ನಿರ್ಣಯ ಮಾಡ್ಲಿಕ್ಕೆ, ಅದನ್ನ ಶಿಷ್ಯರಿಗೆ ಕೊಟ್ರು. ಅದಾದ್ಮೇಲೆ ಮಹಾಭಾರತವನ್ನ ಬರೆದ್ರು. ಮಹಾಭಾರತವನ್ನ ಯಜುರ್ವೇದಾಚಾರ್ಯರಾದಂತಹ ವೈಶಂಪಾಯನ ಮಹಾಮುನಿಗಳನ್ನ ಕೊಟ್ರು. ಇನ್ನು ಉಳಿದಿದ್ದೆಷ್ಟು ಪುರಾಣಗಳು ಉಳಿತು. ಆ ಪುರಾಣಗಳನ್ನು ಯಾರಿಗೆ ಕೊಟ್ರು ಅಂದ್ರೆ ಸೂತರಂತ ನಮ್ಮ ಅಪ್ಪನಿಗೆ ಕೊಟ್ರು. ಎಷ್ಟು ಹೆಮ್ಮೆ ನೋಡಿ ಅವ್ರಿಗೆ. 18 ಪುರಾಣದಲ್ಲಿ 17 ಪುರಾಣವನ್ನ ಅವ್ರ ಅಪ್ಪನಿಗೆ ಕೊಟ್ರು, ಒಂದನ್ನು ಕೊಡ್ಲಿಲ್ಲ. ಒಂದನ್ನು ಕೊಟ್ಟಿದ್ ಯಾರಿಗೆ? ಈ ಭಾಗವತವನ್ನ ಬೇರೆ ಯಾರಿಗೂ ಕೊಡದೆ ಸುಖ ಮಧ್ಯಾಪಯಾಮಾಸ ಅಧ್ಯಾತ್ಮ ನಿರತಮ್ಮನಿಂ, ನೀನು ಬೇಡ ನಿನ್ ಸಾವಾಸನ ಬೇಡ ಅಂತ ವೇದವ್ಯಾಸ ದೇವರನ್ನ ಬಿಟ್ಟು ಶುಕಾಚಾರ್ಯರು ಓಡುವಾಗ ಅವರಿಗೆ ಮೋಹ ಮಾಡಿ ಕರೆಸ್ಕೊಂಡು ಭಾಗವತವನ್ನ ಪಾಠ ಮಾಡಿ ಕಳಿಸ್ಕೊಟ್ರು. ಇನ್ನು ಉಳಿದ 17 ಪುರಾಣ ವ್ಯಾಸರು ಬರೆದಿದ್ದಾರೆ. ವೇದ ಎಲ್ಲ ಕೊಟ್ಟಿದ್ದೀನಪ್ಪ ನಿಮ್ಗೆ, ಪುರಾಣ ಯಾರಿಗೆ ಕೊಡ್ಬೇಕು ಅಂತಂದಾಗ ಹೆಂಗೆ ಪುರಾಣ ಕೊಡೋದು ಅಂದ್ರೆ ಪುರಾಣವನ್ನ ಬೋರಾಗೋ ತರ ಹೇಳ್ಬಾರ್ದಂತೆ. ಪುರಾಣದಲ್ಲಿ ರೋಮಾಂಚಕಾರಿಯಾದ ಘಟನೆಗಳನ್ನ ಹೇಳ್ಬೇಕಂತೆ. ನಾನು ಬರೆದ ಪುರಾಣ ನನಗೆ ರೋಮಾಂಚನ ಆಗುವಂತೆ ನನ್ನ ಶಿಷ್ಯರಲ್ಲಿ ಯಾರು ಪ್ರವಚನ ಮಾಡ್ತೀರೋ ಅವ್ರಿಗೆ ಪುರಾಣ ಕೊಡ್ತೀನಿ ಅಂತಂದಾಗ ಎಲ್ಲ ಅನುವಾದ ಮಾಡಿದ್ರೆ ಇಷ್ಟ ಆಗ್ಲಿಲ್ಲ. ಈ ವ್ಯಕ್ತಿ, ಒಬ್ಬ ವ್ಯಕ್ತಿ ಸೂತರ ತಂದೆ, ಅವರು ಪುರಾಣ ಪ್ರವಚನ ಮಾಡಿದ್ದಕ್ಕೆ ವೇದವ್ಯಾಸ ದೇವರ ಕೂದಲೇ ನಿಂತ್ಕೊಂಡ್ಬಿಡ್ತಂತೆ. ಅದಕ್ಕೆ ಅವರಿಗೆ ರೋಮಹರ್ಷಣ ಅಂತ ಹೆಸರಾಯ್ತು. ನಮ್ಮ ಅಪ್ಪನಿಗೆ ಅದನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆ ಅದನ್ನ 6 ಜನ ಶಿಷ್ಯರಿಗೆ ಉಪದೇಶ ಮಾಡಿದ್ರು ಅಂತ. ತ್ರಯ್ಯಾರುಣಿ, ಕಾಶ್ಯಪಶ್ಚ, ಸುಮಂತು, ಅಕೃತವ್ರಣ ಅಂತೆಲ್ಲ ಹೇಳಿ ಒಟ್ಟು 6 ಜನ. ತ್ರಯ್ಯಾರುಣಿ ಅಂತ ಒಬ್ಬ, ಅದಾದ್ಮೇಲೆ ಅಶ್ವಪ, ಅದಾದ್ಮೇಲೆ ಸಾವರ್ಣಿ, ಅದಾದ್ಮೇಲೆ ಅಕೃತವ್ರಣ, ಅಕೃತವ್ರಣ ಆದ್ಮೇಲೆ ಹಾರೀತ 5ನೇಯವನು, ಅದಾದ್ಮೇಲೆ ಮರುತ್ತ. ಈ 6 ಜನ ಶಿಷ್ಯರಿಗೆ ನಮ್ಮ ತಂದೆ ಪಾಠ ಮಾಡಿದ್ರು. ನಾನು ಸೂತ ಪುರಾಣಿಕರು ಅಂತಾರೆ, ನಾನು ಅವ್ರೆಲ್ಲರ ಹತ್ರನೂ ಪಾಠ ಕೇಳ್ತೇನೆ, ಅವ್ರೆಲ್ಲರ ಹತ್ರನೂ ಪಾಠ ಕೇಳ್ಕೊಂಡಿದ್ದೇನೆ. ನನಗೆ 18 ಪುರಾಣಗಳು ವ್ಯಾಸರ ಅನುಗ್ರಹದಿಂದ ನನಗೆ ಪೂರ್ಣವಾಗಿ ಗೊತ್ತಾಗಿದೆ. ಆ 18 ಪುರಾಣಗಳು ಹೆಸರು ಹೇಳ್ತಾರೆ. 18 ಪುರಾಣ ಯಾವ ಯಾವುದು? ಮಾಯಿಂದ 2 ಶುರುವಾಗುತ್ತೆ. ಮಾಯಿಂದ ಶುರುವಾಗೋದು ಯಾವುದು? ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಮಧ್ವಯಂ. ಅದಾದ್ಮೇಲೆ ಭದ್ವಯಂ, ಭವಿಷ್ಯ ಪುರಾಣ, ಭಾಗವತ ಪುರಾಣ. ಅದಾದ್ಮೇಲೆ ಭ್ರತ್ರಯಂ, ಬ್ರ ಎನ್ನುವ ಅಕ್ಷರದಿಂದ ಶುರುವಾಗುವ 3 ಪುರಾಣ: ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ. ಮಧ್ವಯಂ, ಭದ್ವಯಂಚೈವ, ಭ್ರತ್ರಯಂ, ಚತುಷ್ಟಯಂ. ವಾ ಇಂದ ಶುರುವಾಗುವಂತಹ 4 ಪುರಾಣ ಯಾವ ಯಾವುದು? ವಾಮನ, ವರಾಹ, ವಿಷ್ಣು, ವಾಯು. ಆ ವಾಯು ಪುರಾಣಕ್ಕೆ ಇನ್ನೊಂದು ಹೆಸರು ಶಿವ ಅಂತ. ಇವಾಗ ಶಿವಪುರಾಣ ಅಂದ್ರೂ ಒಂದೇ, ವಾಯು ಪುರಾಣ ಅಂದ್ರೂ ಒಂದೇ. ಚತುಷ್ಟಯಂ. ಅದಾದ್ಮೇಲೆ ಅಗ್ನಿ ಪುರಾಣ, ನಾರದೀಯ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಅನಾಪಲಿಂಗಕು ಸ್ಕಂದ ಪುರಾಣ. ಪುರಾಣ ವಿಧವಾಗಿದ್ದು ಹೀಗೆ 18 ಪುರಾಣಗಳನ್ನ, ಈ 18 ಪುರಾಣ ಸೇರಿಸಿ 5 ಲಕ್ಷ ಚಿಲ್ಲರೆ ಶ್ಲೋಕ. 5 ಲಕ್ಷ ಚಿಲ್ಲರೆ ಪುರಾಣದಲ್ಲಿ, 24,000 ರಾಮಾಯಣದಲ್ಲಿ, 1,28,000 ಮಹಾಭಾರತದಲ್ಲಿ. ಇಷ್ಟು ಇವತ್ತು ನಮಗೆ ಸಿಗುವ ವೇದವ್ಯಾಸ ದೇವರು ಬರೆದ ಟೆಕ್ಸ್ಟ್. ಅದು 24,000 ರೂಪಾಯಿ. 24,000 ಶ್ಲೋಕವನ್ನ ಕಟ್ ಮಾಡ್ರಿ. ವಾಲ್ಮೀಕಿಗಳು ಬರೆದ ರಾಮಾಯಣ ಕಟ್ ಮಾಡಿದ್ರೆ ಇನ್ನು ಉಳಿದ 5,000 ಚಿಲ್ಲರೆ ಶ್ಲೋಕ ಪುರಾಣಗಳು. ಅದಾದ್ಮೇಲೆ 1,28,000 ಶ್ಲೋಕ ಮಹಾಭಾರತ. ಇಷ್ಟನ್ನು ನಾವು ಲೈಫಲ್ಲಿ ಓದ್ಬಿಟ್ವಿ ಅಂತಂದ್ರೆ ಒಂದು ಹಂತಕ್ಕೆ ನಾವು ಸಾರ್ಥಕತೆಯನ್ನ ಪಡೆದ್ವಿ ಅಲ್ವಾ? ಈ ಮಹಾಭಾರತವನ್ನ ಹೇಳಲಿಕ್ಕೆ ಸುಮಾರು 3 ವರ್ಷ ಆಯ್ತು ನಾನು ಶುರು ಮಾಡಿ. ಇನ್ನು ಉದ್ಯೋಗ ಪರ್ವದಲ್ಲೇ ಇನ್ನು ಕುಂಟತಾ ತೆವಳುತ್ತಾ ಹೋಗ್ತಾ ಇದೆ. ಇನ್ನು ಯುದ್ಧ ಮುಗಿಸೋದು ಯಾವಾಗ, ಯಾವ ಜನ್ಮಕ್ಕಾಗುತ್ತೋ ಗೊತ್ತಿಲ್ಲ. ಅಂದ್ರೆ ವ್ಯಾಸರ ಕಥೆ, ವ್ಯಾಸರು ಹೇಳಿದ ಶೈಲಿ ಅಷ್ಟು ಅದ್ಭುತವಾಗಿದೆ.
ಇದು ವೇದವ್ಯಾಸ ದೇವರು ಕೊಟ್ಟಂತಹ ದೊಡ್ಡ ಸಾರಭೂತವಾದ ಶಾಸ್ತ್ರದ ಸಾರ. ಇದೆಲ್ಲ ತಿಳ್ಕೊಳ್ಳಿ ನೀವು ಅಂತ ಹೇಳಿದಾಗ ಮುಂದಕ್ಕೆ ನನಗೆ ತುಂಬಾ ವರ್ಷ ಬದುಕಿದ್ದಲ್ಲ ಮಹಾನುಭಾವ, ಅವನ ಚರಿತ್ರೆಯನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಯಾರು ತುಂಬಾ ವರ್ಷ ಬದುಕಿದವನು ಇದಕ್ಕೆ ಮಾರ್ಕಂಡೇಯರ ಚರಿತ್ರೆ. ಒಂದು ದಿನಕಲ್ಪದಷ್ಟು ದೀರ್ಘವಾದ ಆಯುಷ್ಯ ಅವರಿಗೆ. ಹಿಮಾಲಯದಲ್ಲಿ ಒಂದು ಅದ್ಭುತವಾದ ನದಿ, ಆ ನದಿ ಹೆಸರು ಪುಷ್ಪಭದ್ರ ಅಂತ. ಆ ಪುಷ್ಪಭದ್ರ ನದಿ ತೀರದಲ್ಲಿ ಅವರ ಆಶ್ರಮ. ಆಶ್ರಮದ ಮೇಲೆ ಒಂದು ಬಂಡೆ, ಅದ್ರ ಹೆಸರು ಚಿತ್ರ ಅಂತ. ಅದ್ರ ಮೇಲೆ ಯಾರಿಗೂ ಕೂತ್ಕೊಳ್ಳಕ್ಕಾಗಲ್ಲ. ಚಿತ್ರ ಅನ್ನುವ ಶಿಲೆ ಮೇಲೆ ಪುಷ್ಪಭದ್ರ ನದಿ ತೀರದಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಸಾಧನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು? ಮಾರ್ಕಂಡೇಯರು, ಮೃಕಂಡ ಮುನಿಗಳ ಮಗನಾಗಿ ಬಂದಂತ ಮಹಾನುಭಾವ. ಅವಾಗ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಕಲಾಪ ಗ್ರಾಮದಿಂದ ಇಬ್ಬರು ಬರ್ತಾರೆ. ಯಾರವರಿಬ್ರು? ಬದರಿಯಲ್ಲಿ ವಾಸ ಮಾಡುವ ದೇವತೆಗಳು ಯಾರು? ನರ, ನಾರಾಯಣ. ಅವರಿಬ್ರು ಬಂದದ್ ನೋಡಿ ಸ್ವಾಗತ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಮಾತಾಡ್ತಾರೆ. ನೋಡ್ಲಿಕ್ಕೆ ಹೇಗಿದ್ರು ಅವರು ಅಂದ್ರೆ, ಒಬ್ಬ ಬಿಳಿ ಒಬ್ಬ ಕಪ್ಪು, ತಾವು ಶುಕ್ಲ ಕೃಷ್ಣ. ತುಂಬಾ ಜನ, 4 ಕೈ ಅವ್ರಿಗೆ. 4 ಕೈಯಲ್ಲಿ, ಒಂದು ಕೈಯಲ್ಲಿ ದಂಡ, ಕಮಂಡಲು, ಜಪಮಣಿ, ಇನ್ನೊಂದು ಕೈಯಲ್ಲಿ ಪೊರ್ಕೆ. ನರನಾರಾಯಣ ಕೈಯಲ್ಲಿ ಏನಿದೆ ಅಂದ್ರೆ ಪೊರ್ಕೆ. ಆ ಪೊರ್ಕೆ ಯಾಕೆ ಅಂದ್ರೆ, ಎದುರುಗಡೆ ನಡ್ಕೊಂಡು ಹೋಗುವಾಗ ಯಾವ್ದಾದ್ರು ಕಿಲಿ ಕೀಟ ಬಂದ್ಬಿಟ್ಟು ನಾವು ತುಳಿದು ಬಿಟ್ರೆ, ಅದನ್ನು ಸಾಯಿಸ್ಬಿಟ್ರೆ ಪಾಪ ಬರುತ್ತಲ್ಲ, ಅದಕ್ಕೋಸ್ಕರವಾಗಿ ಜಂತುಮಾರ್ಜನ. ಜಂತುಮಾರ್ಜನ ಅಂತಂದ್ರೆ ಹುಳಗಳು ಸಾಯ್ಬಾರ್ದು, ನಮ್ ಕಾಲಿಗೂ ಸಿಗಬಾರ್ದು. ಈ ನವಿಲುಗರಿಯೊಳಗೆ ಜೈನ ಸವಣ ಮಾಡ್ಕೊಂತಾರ ನೋಡ್ರಿ, ಹುಳ ಸಾಯಲ್ಲ ಅದಕ್ಕೆ. ಹಿಂಗಂದ್ರೆ ಗಾಳಿ ಹಾಕಿದ ತಕ್ಷಣ ಆಚೆ ಹೊರಟಾಗುತ್ತೆ. ಆ ರೀತಿಯಾದಂತಹ ಚಾಮರ, ಜಂತುಮಾರ್ಜನ ಅಂದ್ರೆ ಚಾಮರ. ಚಮರಿಯ ಮೃಗ ಹಿಮಾಲಯದಲ್ಲಿ ಸಿಗುತ್ತಲ್ಲ, ಅದನ್ನ ಬೇಯಿಸ್ಕೊಂಡು ಹೋಗುವಂಥದ್ದು. ಬಂದ್ರಿ ಇಲ್ಲಿಗೆ. ಅವರಿಬ್ಬರ ಸ್ತೋತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ತೋತ್ರ ಮಾಡಾದ್ಮೇಲೆ ನಿನ್ಗೇನ್ ವರ ಬೇಕಪ್ಪ ಅಂತ ಕೇಳಿದ್ದಕ್ಕೆ, ನಿಮ್ಮ ಪ್ರಳಯ ಕರ್ತೃತ್ವವನ್ನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಸರಿ, ಹಾಗೆ ಆಗ್ಲಿ ಅಂತ ಹೋದ್ರೆ, ಒಂದ್ ದಿವ್ಸ ಈ ಪುಷ್ಪಭದ್ರಾ ನದಿ ತೀರದಲ್ಲಿ ಸಾಧನೆಯನ್ನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸಡನ್ ಆಗಿ ಮಳೆ ಬಂದ್ಬಿಡ್ತು. ಏನ್ ಮಳೆ ಅಂದ್ರೆ, ಇವ್ರು ನೋಡ್ತಾ ಇದ್ದಾರೆ, ಇವ್ರ ಕಣ್ಣೆದುರಿಗೆ ಎಲ್ಲ ನಾಶ ಆಗೋಯ್ತು. ಇವರೊಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ತೇಲ್ತಾ 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 ನೂರಾರು ವರ್ಷ ಮಹಾನುಭಾವರು ತೇಲಿಕೊಂಡು ನೀರಲ್ಲಿ ಹಾರಾಡ್ಕೊಂಡು ಬರುವಾಗ, ಪ್ರಯಾಗ ಕ್ಷೇತ್ರದ ಆ ವಟವೃಕ್ಷದ ಒಂದು ಎಲೆ ಮೇಲೆ ಚಿಕ್ಕ ಮಗು ಅದರ ಬಾಯಿಯೊಳಗೆ ತನ್ನ ಹೆಬ್ಬೆರಳನ್ನು ಹಾಕೊಂಡು ಚೀಪ್ತಾ ಇದೆ. ಅದನ್ನ ನೋಡಿ, ಓ ಚೆನ್ನಾಗಿದೆಯಲ್ಲ ಮಗು ಅಂತ ಹತ್ರ ಹೋಗ್ಬೇಕು ಅಂದ್ರೆ ಮಗು ಉಸಿರು ಎಳ್ಕೊಂತ. ಆ ಉಸಿರು ಎಳ್ಕೊಂಡಾಗ ಉಸಿರೊಳಗೆ ಇವರು ಹೊರಟೋದು. ಎಲ್ಲಾ ಲೋಕಗಳನ್ನು ನೋಡ್ತಾ ಇದ್ದಾರೆ. ಲೋಕಗಳನ್ನು ನೋಡಿ ಅಲ್ಲಿ ಆ ಮಗುನೂ ಇದೆ ಹೊಟ್ಟೆ ಒಳಗೆ. ಆ ಮಗುವನ್ ಅಪ್ಕೊಳ್ಬೇಕು, ತಬ್ಕೊಳ್ಬೇಕು ಅಂತ ಹೋಗೋ ಅಷ್ಟೊತ್ತಿಗೆ ನೀರು ಇಲ್ಲ, ಆಯಾಸವೂ ಇಲ್ಲ, ಸುಸ್ತೂ ಇಲ್ಲ, ಏನಿಲ್ಲ. ಅವ್ರ ಆಶ್ರಮದಲ್ಲೇ ಕೂತ್ಕೊಂಡಿದ್ದಾರೆ. ಇದು ಸುಳ್ಳಲ್ಲ. ದೇವರು ತನ್ನ ಅಚಿಂತ್ಯ ಶಕ್ತಿಯನ್ನ, ಕರ್ತೃತ್ವವನ್ನ ಮಾರ್ಕಂಡೇಯರಿಗೆ ಇಂಥ ಮಹಾನುಭಾವರ ಸ್ಮರಣೆಯನ್ನ ಮಾಡಿಕೊಂಡ್ರೆ ಯಥಾಯೋಗ್ಯವಾದಂತ ಆಯಸ್ಸು ದೀರ್ಘವಾಗುತ್ತೆ ಅಂತ ಹೇಳ್ತಾರೆ. ಅಂತ ಮಾರ್ಕಂಡೇಯರನ್ನು ನೋಡ್ಬೇಕು ಅಂತ ಶಿವಪಾರ್ವತಿಯರಿಗೆ ಆಸೆ ಆಯ್ತು. ನಂದಿ ಮೇಲೆ ಕೂತ್ಕೊಂಡು ಮಾರ್ಕಂಡೇಯರ ಆಶ್ರಮದ ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ರು. ಆಗ ಪಾರ್ವತಿ ನೋಡ್ತಾಳೆ, ಸ್ವಾಮಿ ನಮ್ಮ ಭಕ್ತ ಅಲ್ಲಿದ್ದಾನೆ ಕೆಳಗಡೆ, ದೇವರ ಭಕ್ತ, ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ಅಂದಾಗ ಶಿವ ಅಂತಾನೆ, ಬೇಡ, ಅವರು ಧ್ಯಾನ ಮಾಡ್ತಿದ್ದಾರೆ, ಬೇಡ. ಪಾರ್ವತಿ ಅಂತ, ನಂಗೆ ಮಾತಾಡಿಸ್ಕೊಂಡು ವರ ಕೊಟ್ಟೆ ಹೋಗ್ಬೇಕು, ನನಗೆ ಆಸೆ. ನಾವು ಕೇಳ್ಕೊಂಡ್ರೆ ಕೊಡಲ್ಲ, ಜ್ಞಾನಿಗಳಿಗೆ ಕೇಳ್ದೇನೆ ಕೊಡ್ತಾ ಇರ್ತಾರಲ್ಲ, ನಮಗೋರ್ಗ ಅದೇ ವ್ಯತ್ಯಾಸ. ಕೊಡ್ಬೇಕು ಅಂತ ಕೆಳಗಿಳಿದು ಬರ್ತಾರೆ. ಶಿವ ಪಾರ್ವತಿಯರು 10 ನಿಮಿಷ ಕೂತ್ಕೊಂಡಿದ್ದಾರೆ. ಎಲ್ಲಿ? ಮಾರ್ಕಂಡೇಯರ ಆಶ್ರಮದಲ್ಲಿ. ಪುಣ್ಯಾತ್ಮ ಕಣ್ಬಿಟ್ಟೆ ನೋಡ್ತಾ ಇಲ್ಲ ಧ್ಯಾನ. ಅದು ಗೊತ್ತಾಯ್ತು, ಅವನ ಮನಸ್ಸಿನ ಒಳಗೆ ಹೋಗ್ಬಿಟ್ಟು, ನಾನು ಬಂದಿದ್ದೇನೆ ಕಣ್ಬಿಡು ಅಂತಂದ್ರು. ಅವಾಗ ಕಣ್ಣು ಬಿಡ್ತಾನೆ. ಶಿವಪಾರ್ವತಿಯರು ಬಂದಿದ್ದಾರೆ. ವಿಶೇಷವಾಗಿ ಸ್ತೋತ್ರವನ್ನ ಮಾಡಿ ಅವರ ಅನುಗ್ರಹವನ್ನ ಪಡೆದ ಮೇಲೆ ಪಾರ್ವತಿ ಕೇಳ್ತಾಳೆ, ಏನ್ ಬೇಕಪ್ಪ ವರ? ಶಿವನು ಕೇಳ್ತಾನೆ, ಸ್ವಾಮಿ ನಿನ್ನಲ್ಲಿ, ವಾಯುದೇವರಲ್ಲಿ, ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನ ಕೊಟ್ಟು ಬಿಡಿ, ನನಗೆ ಸಾಕಿನ್ನೇನು ಬೇಡ ಅಂದಾಗ ತುಂಬಾ ಸಂತೋಷ ಪಟ್ಟು ಅವರಿಬ್ಬರು ಆಶೀರ್ವಾದ ಮಾಡಿ ಹೊರಟು ಹೋದ್ರು. ಇದು ಮಾರ್ಕಂಡೇಯನ ಅತ್ಯಂತ ದಿವ್ಯವಾದಂತಹ ಚರಿತ್ರೆ. ಈ ಚರಿತ್ರೆಯನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಮನನ ಮಾಡ್ತಾರೆ, ಆಯಸ್ಸು, ಆರೋಗ್ಯಪೂರ್ಣವಾದ ಆಯಸ್ಸು, ಭಗವಂತನಲ್ಲಿ ಭಕ್ತಿ, ಇದೆಲ್ಲವನ್ನ ಮಾರ್ಕಂಡೇಯನ ಮೂಲಕ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಈ ಮಾರ್ಕಂಡೇಯ ಚರಿತ್ರೆಯಲ್ಲಿ ಮುಗಿಸ್ತಾ ಇದ್ದಾರೆ.
ಅದರ ಜೊತೆಯಲ್ಲೇ 8-9 ಅಧ್ಯಾಯಗಳು ಮುಗಿತಾ ಇದೆ. ಇನ್ನು ಉಳಿದ 3 ಅಧ್ಯಾಯಗಳ ಆ ಸಮರ್ಪಣೆಯ ಭಾಗವನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಪರೀಕ್ಷಿತ ಮಹಾರಾಜರು ವೈಕುಂಠಕ್ಕೆ ಪ್ರಯಾಣ ಮಾಡಿದರು ಅನ್ನುವಂತಹ ಅತ್ಯಂತ ಮಂಗಳಕರವಾದ ಈ ಪ್ರಕರಣದೊಂದಿಗೆ ಇವತ್ತಿನ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಇನ್ನು 3 ಅಧ್ಯಾಯಗಳೊಂದಿಗೆ ಈ 12 ಸ್ಕಂದಗಳ ಭಾಗವತವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು.